ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿನಾಯಕ ಶರಣೋ ವಿಜಯ ಪ್ರದಾಯಕ ಶರಣೋ ಪಾರ್ವತಿ ತನಯ ಮೂರ್ತಿ ಶರಣೋ ಮೂಷಿಕ ವಾಹನ ಶರಣೋ ಸಿದ್ಧಿ ವಿನಾಯಕ ಶರಣೋ ಬುದ್ಧಿ ಪ್ರದಾಯಕ ಶರಣೋ ಪಾರ್ವತಿ ತನಯ ಮೂರ್ತಿ ಶರಣೋ ಮೂಷಿಕ ವಾಹನ ಶರಣೋ ಸಿದ್ಧಿ ವಿನಾಯಕ. ಜಾನಪದ ಕಲಾ ರಸಿಕರಿಗೆ ನಿಮ್ಮ ಪ್ರೀತಿಯ ಗುರುರಾಜ್ ಮತ್ತು ವೃಂದದವರ ನಮಸ್ಕಾರಗಳು. ಜಾನಪದ ಕಲಾ ರಸಿಕರೇ, ಬೆಳ್ಳಿ ಬೆಟ್ಟದಲ್ಲಿ ನೆಲೆಯಾಗಿ ಬೆಳೆಯಿರ ರಂಗಸ್ವಾಮಿ ಸ್ವಾಲಿಗರ ಮಗಳಾದ ಕುಸುಮಾಲೆಯನ್ನ ತಂದು ತನ್ನ ಬೆಳ್ಳಿ ಬೆಟ್ಟಕ್ಕೆ ಪಟ್ಟದರಸಿಯಾಗಿ ಮಾಡಿಕೊಂಡ ಕಥೆಯನ್ನ ಕೇಳುಗರ ಅಮೃತಸ್ಥಕ್ಕೆ ನೀಡುತ್ತಿರುವವರು ಮೈಸೂರಿನ ಕಲಾ ಲೈವ್ ಕ್ಯಾಸೆಟ್ಸ್, ರಾಜನಗರ, ಮೈಸೂರು. ಶಂಕು ನುಡಿದಾವು ಶನಿವಾರ ದೊಡಿಯನಿಗೆ ಎಣ್ಣೆ ಮಂಚನದ ಗೋವಿಂದನಿಗೆ ಎಣ್ಣೆ ಮಂಚನದ ಒಡೆಯಾರಂಗೈನಿಗೆ ಶನಿವಾರದ ಶಂಕು ನೋಡಿ ಜಗದಗರ ಜಾಗಟೆ ಮುಗುಳುಗ ತರದ ಶಂಕು ಎತ್ತು ಬಾರದ ಬಿಡೋ ಬಾಣ ಎತ್ತು ಬಾರದ ಬಿಲ್ಲು ಬಾಣ ಪೌರಾಸಿ ನಿಮ್ಮ ಬಿರುದು ಭಿಕ್ಷಕ್ಕೆ ಶರಣಯ್ಯ ಆ ನಾಮ ಈ ನಾಮ ಮೇಲುಕೋಟೆ ನಾಮ ಮೇಲಾರವೆರಡು ಬೇರೆ ಮೇಲಾರವೆರಡು ಬೆಳಿ ನಾಮದ ಮಧ್ಯದೊಳಗೆ ಭಕ್ತರಿಗಾಗಿ ಹಣ್ಣು ಕಾಯಿ ಹನುಮಂತನಿಗೆ ಅರಸಾನ ಭಗವಂತನಿಗೆ ತಂದ ಮಂಗಳಾರತಿ ಲಕ್ಷ್ಮೀದೇವಿಗೆ ತಂದ ಮಂಗಳಾರತಿ ಲಕ್ಷ್ಮೀ ತುಳಸಮ್ಮನಿಗೆ ಸಂಕೀರ್ಣ ಕೂಗು ಎನ್ನೊಡೆಯರಿಗೆ ಭಾಗ್ಯವ ಕೊಡುಬಲ್ಲೆ ಕೊಟ್ಟ ಭಾಗ್ಯ ಕೀಳುಬಲ್ಲೆ ಕೊಟ್ಟು ನೋಡಬಲ್ಲೆ ರಂಗಯ್ಯನ ನೋಡೋಕೆ ಮಂಗಳಾರತಿ ಬೇಕು ಅಂಗಯ್ಯ ತುಂಬ ಹಣ ಬೇಕು ಅಂಗಯ್ಯ ತುಂಬ ಹಣ ಬೇಕು
ನಡುವಾಣ ರಂಗೋ ಮಾಣಕದ ಮಕ ರಂಗು ಮಾಣಕದ ಮಕರಂಬಿಯ ಕೊಂಡು ರಂಗಯ್ಯ ಬೀದಿ ಮೇರೆದಾನೋ ದಾಸಪ್ಪ ನಿಮ್ಮ ತೇರು ಲೋಕಕ್ಕೆ ಅಸವಲ್ಲ ಮಸಾಲ ಸೀರೆ ಸ್ವಾಲಿಗರೇನೋ ಮಾಸಲ ಸೀರೆ ಸ್ವಾಲಿಗರೆಣ್ಣು ಬಂದಲ್ಲದೆ ಆನಂದವಿಲ್ಲ ಬೆಟ್ಟದ ಮ್ಯಾಲೆ ಅಪ್ಪ ರಂಗಯ್ಯನ ಬೆಟ್ಟದ ಮ್ಯಾಲೆ ಸಂಪೂರ್ಣಾರಿ ರಂಗ ರಂಗ ಎಂದರೆ ಯಾವ ರಂಗ ಮೊದಲಾದ ಬೆಳಗೇರಿ ರಂಗಯ್ಯ ಮಾಗಡಿಯ ರಂಗ ಬೆಳಗಿರಿ ರಂಗಯ್ಯ ಆದಿನಾರಾಯಣ ಮೊದಲ ಗೋವಿಂದ ಗೋವಿಂದ ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿಯ ರಂಗಯ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿಯ ರಂಗಯ್ಯ ನಮೋ ನಾರಾಯಣ ನಾರಾಯಣ ನಮೋ ನಾರಾಯಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಪಟ ನಾಟಕ ಸೂತ್ರಧಾರಿಯಾದಂತ ಆದಿ ನಾರಾಯಣ ಭಕ್ತರನ್ನು ಉದ್ಧಾರ ಮಾಡಿ ದುಷ್ಟರನ್ನು ಸಂಹಾರ ಮಾಡಿ ಸರಿ ಅನೇಕ ಜನ್ಮಗಳನ್ನೆತ್ತಿ ಅನೇಕ ಕಡೆ ಪಾದಗಳನ್ನು ಊರಿ ಅನೇಕ ಹೆಸರನ್ನು ಪಡೆದಿರುವಂತ ಆದಿ ನಾರಾಯಣ ಈ ಕಲಿಯುಗದಲ್ಲಿ ರಂಗನ ಅವತಾರದಲ್ಲಿ ಬಂದಿದ್ದಾನಂತೆ ನೋಡಿ. ಸರಿ ರಂಗ ಅಂದ್ರೆ ಯಾವ ರಂಗ? ಅಂತರಂಗ, ಬಹಿರಂಗ, ಮಧುರಂಗ, ಚದುರಂಗ, ಆದಿರಂಗ, ಬೀದಿರಂಗ, ಮೂಲರಂಗ, ಶ್ರೀರಂಗ ಎಲ್ಲಕ್ಕೂ ಮಿಗಿಲಾದವನೇ ಬೆಳಗಿರಿಯ ರಂಗ. ತನ್ನ ಮಡಿದರಾದ ಲಕ್ಷ್ಮೀದೇವಿ ತುಳಸಮ್ಮನವರ ಜೊತೆಯಲ್ಲಿ ಎಲ್ಲಿಗೆ ಬರ್ತಾ ಇದ್ದಾನೆ? ಕಲಿಯುಗದಲ್ಲಿ ತನ್ನ ಲೀಲೆಯನ್ನ ಜಗತ್ತಿನಲ್ಲಿ ತೋರಿಸಿದ ಸಲುವಾಗಿ ತೆಂಕಲನಾಡಿನಲ್ಲಿರುವಂತಹ ಆ ಬೆಳ್ಳಿ ಬೆಟ್ಟದಲ್ಲಿ ಸ್ವಾಲಿಗರು ವಾಸ ಮಾಡ್ತಾ ಇದ್ರು. ಸರಿ ಆ ಬೆಳ್ಳಿ ಬೆಟ್ಟದಲ್ಲಿ ವಾಸವಾಗಿ ಆ ಸ್ವಾಲಿಗರ ಮಗಳಾದ ಕುಸುಮಾಲಿನ ಮದುವೆ ಮಾಡಿಕೊಳ್ಬೇಕು, ಪಟ್ಟದರ್ಶಿಯಾಗಿ ಮಾಡಬೇಕು ಅಂತ ಹೇಳಿ ಬೆಳಗಿರಿ ರಂಗಯ್ಯ ತನ್ನ ಭಕ್ತರಿಗಾಗಿ ಈ ನಾಟಕವನ್ನು ರಚಿಸುತ್ತಿದ್ದಾನೆ. ಆ ತೆಂಕಲ ನಾಡಿನಲ್ಲಿ ಆ ಬೆಳ್ಳಿ ಬೆಟ್ಟದಲ್ಲಿ ಬಂದು ನೆಲೆಯಾಗಿ ಬೆಳಗಿರಿ ರಂಗಯ್ಯ ಸುತ್ತೇಳ ಲೋಕದ ಭಕ್ತಾದಿಗಳು ಬಂದು ದೊಡ್ಡ ಜಾತ್ರೆ ಚಿಕ್ಕ ಜಾತ್ರೆ ಅಂತ ಹೇಳಿ ಆ ಪರಮಾತ್ಮನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಸರಿ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ಅಂತ ಹೇಳಿ ಆ ಎಲ್ಲರೂ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಸುತ್ತೇಳ ಲೋಕದ ಭಕ್ತಾದಿಗಳಿಗೆ ಅವ್ರು ಬೇಡದ ವರವನ್ನು ನೀಡುತ್ತಾ ಬೆಳಗಿರಿ ರಂಗಯ್ಯ ಆ ಬೆಳ್ಳಿ ಬೆಟ್ಟದಲ್ಲಿ ನೆಲೆಯಾಗಿದ್ದಾನಂತೆ ನೋಡಿ. ಸರಿ ಹೀಗೆ ನೆಲೆಯಾಗಿರ್ಬೇಕಾದ್ರೆ ಒಂದು ದಿನ ಆ ಬೆಳ್ಳಿ ಬೆಟ್ಟದ ಒಡೆಯನಾಗಿರ್ತಕ್ಕಂಥ ಆದಿ ನಾರಾಯಣ ಬೆಳಗಿರಿ ರಂಗಸ್ವಾಮಿ ದೊಡ್ಡ ಜಾತ್ರೆಯಲ್ಲಿ ಆ ಬೆಳ್ಳಿ ಬೆಟ್ಟವನ್ನೆಲ್ಲ ಮೆರವಣಿಗೆ ಬಂದು ಅರಮನೆಗೆ ಬಂದು ಊಟವನ್ನು ಮಾಡಿ ವಿಳ್ಯವನ್ನು ಸಲ್ಲಿಸಿ ಆ ಇಬ್ಬರ ಮಡದ ಮಧ್ಯದಲ್ಲಿ ಆನಂದವಾಗಿ ಮನೆಗಿದ್ದಾನಂತ ನೋಡಿ. ಹೌದು ಹಾಲು ಅನ್ನವ ಉಂಡು ಮೇಗಳ ಇಳ್ಳೆವ ಸೆಲಸಿ ಬೆಳಗಿರಿ ರಂಗಯ್ಯ ಇಬ್ಬರ ಮಡದೀರ ಮಧ್ಯದಲ್ಲಿ ಹಾಯಾಗಿ ಮನಗೌನೆ ಬೆಳಗಿರಿ ರಂಗ ಹಾಯಾಗಿ ಮನಗೌನೆ ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿ ರಂಗಯ್ಯ ಬೆಳಗಾಗ ಮೆರೆದವರೇ ಬಿಟ್ಟಾಡುತ್ತಾರೆ ಹಣ್ಣು ಜವನ ಬೆಳ್ಳಿ ಬೆಟ್ಟದ ಮ್ಯಾಲೆ ಓ ಬೆಳ್ಳಿ ತೇರಿನ ಮ್ಯಾಲೆ ಹಾಲು ಅನ್ನವ ಉಂಡು ಮೇಗಳ ಇಳ್ಳೆವ ಸರಸಿ ಬೆಳಗಿರಿ ರಂಗಯ್ಯ ಹಾಲು ಅನ್ನವ ಉಂಡು ಮೇಗಳ ಇಳ್ಳೆವ ಸರಸಿ ಬೆಳಗಿರಿ ರಂಗಯ್ಯ ಇಬ್ಬರ ಮಡದೀರ ಮಧ್ಯದಲ್ಲಿ ರಂಗಪ್ಪ ಮನಗೌನೆ ಬೆಳಗಿರಿ ರಂಗಯ್ಯ ಮನಗೌನೆ ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿ ರಂಗಯ್ಯ ಬೆಳಗಾಗ ಮೆರೆದವರೇ
ಸಮಯದಲ್ಲಿ ದೊಡ್ಡ ರಂಗಯ್ಯನ ಪೋಡಲಿರ್ತಕ್ಕಂಥ ರಂಗಮ್ಮ ಆ ಪರಮಾತ್ಮನ ಪಾದವನ್ನು ಎಡೆ ಬಿಡದೆ ಕೊಂಡಾಡ್ತಿದ್ದಾಳಂತೆ ನೋಡಿ. ಅವಳು ಹುಟ್ಟಿ 25 ವರ್ಷವಾದರೂ ಮದುವೆ ಕಲ್ಯಾಣವಾಗದೆ ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿ ರಂಗಸ್ವಾಮಿಯನ್ನೇ ಮದುವೆ ಆಗಬೇಕು ಅಂತೇಳಿ ಹಗಲು ഇരുಳು ಎನ್ನುವುದನ್ನು ಕಾಣದೆ ದುಃಖವನ್ನು ಮಾಡ್ತಾ ಬೆಳಗಿರಿ ರಂಗಯ್ಯನಂತೆ ಇರುವಂತ ಒಂದು ವಿಗ್ರಹವನ್ನು ಕೆತ್ತಿಸಿ ಮನೆಯಲ್ಲಿ ಮಡಿಕೊಂಡು ಪ್ರತಿದಿನ ಪಾದ ಪೂಜೆಯನ್ನು ಮಾಡಿ, ಏ ರಂಗಯ್ಯ, ಬೆಳಗಿರಿ ರಂಗ, ಎಂದಿಗೆ ಯಾವಾಗ ನನ್ನ ಅರಮನೆಗೆ ನೀನು ಬರ್ತಿ ಅಂತೇಳಿ ಹಗಲಿರುಳು ಆದಿ ಬೀದಿಯನ್ನು ಕಾಯ್ತಾ ಕೂತಿದ್ದೀನಿ. ಒಂದಿನವಾದ್ರೂ ಬಂದು ನನ್ನ ಆಸೆಯನ್ನು ಪೂರೈಸಬಾರ್ದೇನೋ ರಂಗ? 16,000 ಗೋಪಿಕಾ ಸ್ತ್ರೀಯರಿಗೆ ಗಂಡನಾದ ನೀನು ನನ್ನೊಬ್ಬಳಿಗೆ ಗಂಡನಾಗೋದಕ್ಕೆ ನನಗೆ ಕಷ್ಟವೇನೋ? ಒಂದಿನವಾದ್ರೂ ನನ್ನ ಅರಮನೆಗೆ ಬರಬಾರ್ದೇನೋ ರಂಗ ಅಂತೇಳಿ ಹಗಲಿರುಳು ಪರಮಾತ್ಮನ ಜ್ಞಾನವನ್ನು ಮಾಡ್ತಾ ದುಃಖವನ್ನು ಮಾಡ್ತಾ ಇದ್ದಾಳೆ. ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿ ರಂಗಯ್ಯ, ഇരുಳೆಲ್ಲ ಕಾದೆ ನಿಮಗಾಗಿ, ഇരുಳೆಲ್ಲ ಕಾದೆ ನಿಮಗಾಗಿ ರಂಗಯ್ಯ, ಭಕ್ತಾಳ ಮನೆಗೆ ದಯ ಮಾಡೋ ನೀ, ಭಕ್ತಾಳ ಮನೆಗೆ ದಯ ಮಾಡೋ. ಓ ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿ ರಂಗಯ್ಯ, ഇരുಳೆಲ್ಲ ಕಾದೆ ನಿಮಗಾಗಿ, ഇരുಳೆಲ್ಲ ಕಾದೆ ನಿಮಗಾಗಿ ರಂಗಯ್ಯ, ಭಕ್ತಾಳ ಮನೆಗೆ ದಯ ಮಾಡೋ ನೀ, ಭಕ್ತಾಳ ಮನೆಗೆ ದಯ ಮಾಡೋ. ಓ ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿ ರಂಗಯ್ಯ, ಅಂಗಾಳ ಗುಡಿಸಿರುವಿ ರಂಗೋಲ ಬಿಟ್ಟಿರುವಿ, ಅಂಗಾಳ ಗುಡಿಸಿರುವಿ ರಂಗೋಲ ಬಿಟ್ಟಿರನಿ, ಅರಶಾವ ಮಾಡಿ ಕಾದೇನು, ಅರಶಾವ ಮಾಡಿ ಕಾದೇನು ರಂಗಯ್ಯ, ಭಕ್ತಾಳ ಮನೆಗೆ ದಯ ಮಾಡೋ ನೀ, ಭಕ್ತಾಳ ಮನೆಗೆ ದಯ ಮಾಡೋ. ಓ ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿ ರಂಗಯ್ಯ, ഇരുಳೆಲ್ಲ ಕಾದೆ ನಿಮಗಾಗಿ, ഇരുಳೆಲ್ಲ ಕಾದೆ ನಿಮಗಾಗಿ ರಂಗಯ್ಯ, ಭಕ್ತಾಳ ಮನೆಗೆ ದಯ ಮಾಡೋ, ಭಕ್ತಾಳ ಮನೆಗೆ ದಯ ಮಾಡೋ. ಬೆಟ್ಟಕ್ಕೆ ಬಿದುರಾಸೆ ಬಿದುರಿಗೆ ಎಲೆಯಾಸೆ, ಬೆಟ್ಟಕ್ಕೆ ಬಿದುರಾಸೆ ಬಿದುರಿಗೆ ಎಲೆಯಾಸೆ, ಎಳೆಯ ಪೈರಿಗೆ ಮಳೆಯಾಸೆ, ಎಳೆಯ ಪೈರಿಗೆ ಮಳೆಯಾಸೆ ರಂಗಯ್ಯ, ನಿನ್ನಾಸೆ ನನಗೆ ಅನುಗಾಲ, ನಿನ್ನಾಸೆ ನನಗೆ ಅನುಗಾಲ. ಓ ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿ ರಂಗಯ್ಯ, ഇരുಳೆಲ್ಲ ಕಾದೆ ನಿಮಗಾಗಿ, ഇരുಳೆಲ್ಲ ಕಾದೆ ನಿಮಗಾಗಿ ರಂಗಯ್ಯ, ಭಕ್ತಾಳ ಮನೆಗೆ ದಯ ಮಾಡೋ, ಭಕ್ತಾಳ ಮನೆಗೆ ದಯ ಮಾಡೋ. ಗಂಡಿಗೆ ಎಣ್ಣಾಸೆ ಎಣ್ಣಿಗೆ ಗಂಡಾಸೆ, ಗಂಡಿಗೆ ಎಣ್ಣಾಸೆ ಗಂಡಿಗೆ ಎಣ್ಣಾಸೆ, ನಿಮ್ಮ ಆಸೆ ನನಗೆ ಅನುಗಾಲ, ನಿಮ್ಮ ಆಸೆ ನನಗೆ ಅನುಗಾಲ ರಂಗಯ್ಯ, ಭಕ್ತಾಳ ಮನೆಗೆ ದಯ ಮಾಡು ನೀ, ಭಕ್ತಾಳ ಮನೆಗೆ ದಯ ಮಾಡು. ಏ ರಂಗ, ಬೆಳಗಿರಿ ರಂಗ, ಯಾವತ್ತಾದ್ರೂ ಒಂದಿನ ನನ್ನ ಅರಮನೆಗೆ ಬರಬಾರ್ದೇನೋ? ಯಾವತ್ತು ಬರ್ತೀಯ ಅಂತ ಕಾಯ್ತಾ ಇದ್ದೀನಿ. ಹಾರ ರಂಗ, ನನಗೆ ಕಣ್ಣೀರು ನೀ ಕೇಳಿಸ್ತಿಲ್ಲ ರಂಗ. ರಂಗಯ್ಯ, ಏ ಬೆಳಗಿರಿ ರಂಗ, ನನ್ನಪ್ಪ ಯಾವತ್ತು ಬರ್ತೀನಿ ನನ್ನ ಅರಮನೆಗೆ? ನನ್ನ ಆಸೆಯನ್ನು ಪೂರೈಸು ರಂಗ ಅಂತೇಳಿ ಹಗಲಿರುಳು ದುಃಖವನ್ನು ಮಾಡ್ತಿದ್ದಾಳೆ. ಆ ಪರಮಾತ್ಮನನ್ನು ಧ್ಯಾನವನ್ನು ಮಾಡುತ್ತಾನೆ. ಅಯ್ಯ, ಈ ರೀತಿಯಾಗಿ ಹಗಲು ರಾತ್ರಿ ಎನ್ನುವುದನ್ನು ಕಾಣದೆ ಬೆಳಗಿರಿ ರಂಗಯ್ಯನ ಪಾದವನ್ನು ನೆನೀತಿದ್ದಾಳೆ ರಂಗಮ್ಮ. ಆ ಕೂಗು ಯಾರ ಪಾದವನ್ನು ಮುಟ್ಟಿದೆ ಅಂತ ಹೇಳಿದ್ರೆ
ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಪಟ ನಾಟಕ ಸೂತ್ರಧಾರಿಯಾದಂತ ಆದಿ ನಾರಾಯಣನ ಪಾದವನ್ನು ಆ ಕೂಗು ಮುಟ್ತಾ ಇದೆ ಅಂತ ನೋಡಿ. ಯಾವ ರೀತಿ ಎಚ್ಚರವಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಡಗಡೆ ಒಳ್ಳಿದರು ಬಲಗಡೆ ಒಳ್ಳಿದರು ಸ್ವಾಮಿ ರಂಗಯ್ಯ ಎಚ್ಚರವಾದ. ಸ್ವಾಮಿ ರಂಗಯ್ಯ ಎಚ್ಚರವಾಗಿ ಎಡಬಲವ ತಿರುಗಿ ನೋಡಿದರಾಗ ಆಕಳಕ್ಕೆ ಎಚ್ಚಾದೋ ತೂಕುಡಿಕೆ ಘನವಾದೋ ಯಾವನ ಭಕ್ತಾರೋ ಜನೆದಾರೋ ಯಾವನನ್ನ ಭಕ್ತರು ಯಾಗಾಗ ನೆನವರು ಎನೆತೆಂದು ನಾರಾಯಣ ದೃಷ್ಟಿಯ ಮಡಗಿ ನೋಡಿದರಾಗ ಯಾವಾಗ ರಂಗಮ್ಮನ ಕೂಗು ಪರಮಾತ್ಮನ ಪಾದವನ್ನು ಮುಟ್ಟಿತು, ಆಗ ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿ ರಂಗಸ್ವಾಮಿ ಇಬ್ಬರ ಮಠದ ಮಧ್ಯದಲ್ಲಿ ಮನೆಗಿದ್ದವನಿಗೆ ಎಚ್ಚರವಾಯಿತು. ಎಡಗಡೆ ಒಳ್ಳಿ ಬಲಗಡೆ ಒಳ್ಳಿ ಬೆಳಗಿರಿ ರಂಗಯ್ಯ, ಈ ನಡುರಾತ್ರಿಯಲ್ಲಿ ಯಾರನ್ನ ಕೂಗ್ತಾ ಇದ್ದಾರೋ ಕಾಣನಲ್ಲ. ಆ ಕಳಕೆ ಹೆಚ್ಚಾಯ್ತು, ತೂಕುಡಿಕೆ ಘನವಾಯ್ತು, ಯಾವನನ್ನ ಭಕ್ತರು ಏನು ಕಷ್ಟ ಬಂದಿದೆಯೋ ಕಾಣಲ್ಲ. ಈ ರೀತಿ ದುಃಖವನ್ನು ಮಾಡ್ತಿದ್ದಾರಲ್ಲ ಅಂತ ಹೇಳಿ ಬೆಳಗಿರಿ ರಂಗಯ್ಯ ಮನಿಕೊಂಡೇ ತನ್ನ ಎಲ್ಲಾ ಲೋಕವನ್ನು ತಮ್ಮ ದೃಷ್ಟಿನ ನೋಡ್ತಾ ಇದ್ದಾರೆ. ಯಾವ್ಯಾವ ಪೋಡನ್ನ ಅಂತ ಹೇಳಿದ್ರೆ, ಗಂಗಾಧಾರನ ಪೋಡು, ಆನೆ ಮಾದನೆ ಪೋಡು, ಸಿದ್ದೇನೆ ಪೋಡು, ಬಾಳೆ ಪೋಡು, ಬೋಯಿ ಪೋಡು, ಎರಕನ ಗದ್ದೆ ಪೋಡು, ಪುರಾಣಿಕ ಪೋಡು, ಮಂಜಿಗುಂಡಿ ಪೋಡು, ದೊಡ್ಡ ಸಂಪಿಗೆ ಪೋಡು, ಗೊಲ್ಲಗೇರಿ ಪೋಡು ಎಲ್ಲವನ್ನೂ ಹುಡುಕಿದ್ದಾರೆ. ಎಲ್ಲೂ ಭಕ್ತರು ಕೂಗು ಕೇಳಿಸ್ಲಿಲ್ಲ. ಆವಾಗ ಬೆಳಗಿರಿ ರಂಗಯ್ಯ ಕಟ್ಟ ಕಡೆಯದಾಗಿ ಆ ದೊಡ್ಡರಂಗಯ್ಯನ ಪೋಡಿಗೆ ದೃಷ್ಟಿ ಮಡಿಗೆ ನೋಡ್ತಿದ್ದಾರೆ ನೋಡಿ. ಯಾವ ದೊಡ್ಡರಂಗಯ್ಯನ ಪೋಡಿಗೆ ದೃಷ್ಟಿ ಮಡಿಗೆ ನೋಡಿದಾಗ ಆ ರಂಗಮ್ಮ ಪರಮಾತ್ಮನ ಪಾದವನ್ನು ಎಡೆಬಿಡದೆ ಕೊಂಡಾಡ್ತಾ ಇದ್ದಾಳೆ. ಓಹೋ, ಇವಳು ಹುಟ್ಟಿ 25 ವರ್ಷವಾದರೂ ಮದುವೆ ಕಲ್ಯಾಣವಾಗದೆ ನನ್ನನ್ನೇ ಮದುವೆ ಆಗಬೇಕು ಅಂತೇಳಿ ಕಾಯ್ಕೊಂಡು ಕೂತಿದ್ದಾಳೆ, ದುಃಖವನ್ನು ಮಾಡ್ತಾಳೆ. ಅಯ್ಯೋ ಪಾಪ, ಏನೇ ಆಗಲಿ ಭಕ್ತರ ಆಸೆ ಏನೇ ಆದ್ರೂ ಭಗವಂತನಾದವ್ ನಾನು ಈಡೇರಿಸಬೇಕಾದ ನನ್ನ ಧರ್ಮ. ಈ ನಡುರಾತ್ರಿಯಲ್ಲೇ ಹೋಗಿ ಅವಳ ಕಷ್ಟ ಸುಖವನ್ನು ವಿಚಾರಿಸೋಣ ಅಂತ ಹೇಳಿದ್ರೆ, ಇಬ್ಬರ ಮಡಿದಿರೋ ತಬ್ಬದಂಗ ಮನೆಗಿದ್ದಾರಲ್ಲ, ನಾನು ಯಾವ ರೀತಿ ಎದ್ದೋಗ್ಲಿ ಅಂತ ಹೇಳಿ ಬೆಳಗಿರಿ ರಂಗಸ್ವಾಮಿ ಆ ಇಬ್ಬರ ಮಡಿದಿರ ಮಧ್ಯದಲ್ಲಿ ಮನಿಕೊಂಡು ಏನಂತ ಯೋಚನೆ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಎಡಗಡೆ ತುಳಸಮ್ಮ ಬಲಗಡೆ ಲಕ್ಷ್ಮದೇವಿ ನಟ್ಟ ನಡ ಮಧ್ಯ ನಟ್ಟ ನಡ ಮಧ್ಯ ನಾರಾಯಣ ಮನಿ ಕಂಡು ನಾನಾ ಯೋಚನೆಯ ಮಾಡಿದನಾಗ ಲಕ್ಷ್ಮೀ ತುಳಸಮ್ಮ ಸ್ವಲ್ಪ ಚಿಚ್ಚಮ್ಮನಿ ಕಳ್ರೆ, ಏನಿ ಹೆಣ್ಮಕ್ಳು ಸೂಡು ಏರು ಸೂಡಪ್ಪ ಅಂತೇಳಿ ನಾರಾಯಣ ಎಡಗಡೆ ಒಳ್ಳಿ ಬಲಗಡೆ ಒಳ್ಳಿ ಮಂಡಿ ಕುಂಡಲಿ ಒತ್ತರಿಸಿದ. ಮಂಡಿ ಕುಂಡಲಿ ಒತ್ತರಿಸಿ ನಾರಾಯಣ ಮೊಳಲಗಲ ಜಾಗ ಮಾಡಿದನಾಗ ಮೊಳಲಗಲ ಜಾಗ ಮಾಡ್ಕೊಂಡು ರಂಗಯ್ಯ ಮೆತ್ತಗ ಮಂಚಾವ ಇಳಿದಾರೋ. ಬೆಳಗಿರಿಯ ರಂಗಯ್ಯ ಆ ಇಬ್ಬರ ಮಡಿದಿರ ಮಧ್ಯದಲ್ಲಿ ಮನೆಗಿದ್ದವನು ಮಂಡಿ ಕುಂಡಿಲಿ ಒತ್ತರಿಸಿ ಮೊಳದಗಲ ಜಾಗಲ ಮಾಡಿಕೊಂಡು ಈ ನಡುರಾತ್ರಿಯಲ್ಲಿ ಹೋಗೋದಕ್ಕೆ ರಂಗಮ್ಮನ ಮನೆಗೆ ಸರಿಯಾದ ಸಮಯ ಅಂತೇಳಿ ಯೋಚನೆ ಮಾಡ್ದ. ಸರಿ ನಾನೇನೋ ಹೊಂಟೋಯ್ತೀನಪ್ಪ, ಇತ್ತಾಗ ಇವ್ರಿಬ್ರು ಎಚ್ಚರವಾಗ್ಬಿಟ್ಟು ಬೀದಿ ಕೇರಿ ಊರು ಕೇರಿ ಎಲ್ಲ ಹುಡಿಕೊಂಡು ಆ ಮುಂಡೆ ಮಗ ಕಡೆ ಬಾಗ್ಲ ಮನೆಗೆಲ್ಲ ಹನುಮಂತರಾಯ ಅವನಿಗೆ ಹೇಳಿ ಕಳಿಸ್ಬಿಡ್ತಾರ ಹುಡಿಕಂಬ ಅಂತ. ಏನ್ ಮಾಡೋದು? ಅದಕ್ಕೆ ನನ್ನ ಹೆಂಗ್ ತಪ್ಕ ಮನಗವ್ರಿ ಇವರು ಹಂಗೆ ಮನಗದಂಗ ಒಂದು ಗೊಂಬೆ ಮಾಡಿ ಮನಗಿಸ್ಬೇಕು ಅಂತೇಳಿ ನಾರಾಯಣ ಏನು ಯೋಚನೆ ಮಾಡ್ದ ಅಂತ ಹೇಳಿದ್ರೆ, ತಮ್ಮ ರೂಪನಂತೆ ಒಂದು ಮಾಯದ ಗೊಂಬೆಯನ್ನು ಸೃಷ್ಟಿಯನ್ನು ಮಾಡಿ ಇಬ್ಬರು ಮಾಡಿದ್ರ ಮಧ್ಯದಲ್ಲಿ ಮನಗಿಸ್ಬಿಟ್ರು. ಆ ನಾರಾಯಣ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಲಕ್ಷ್ಮೀದೇವಿ ತುಳಸಮ್ಮನ ತೋಳ್ನ ತೆಗೆದು ಅವಳಿಂದ ಇವಳಿಗೆ ಇವಳಿಂದ ಅವಳಿಗೆ ಮಾಯದ ಗೊಂಬೆಗೆ ತಪ್ಪಿಸುತ್ತಾರೆ. ಮಾಯದ ಗೊಂಬೆಗೆ ತಬ್ಬಿಸ್ಬಿಟ್ಟು ನಾರಾಯಣ ಕುಲು ಕುಲನೆ ನಗುವ ನಗುತ್ತಾರೆ.
ಮಲಗಿದ್ದೀನಿ. ಸರಿ. ಇವ್ರು ಅರ್ಧ ರಾತ್ರಿಲಿ ಎಚ್ಚರವಾಗ್ಬಿಟ್ಟು ನಾನು ಹುಡ್ಕಾಡಿದ್ರೆ ಕಷ್ಟ ಮಾಯದ ಗೊಂಬೆ ಮಲಗಿಸ್ಬಿಟ್ಟು ಹೊಂಟಾಗವನೆ ಅಂತ. ಅದಕ್ಕೆ ನಾರಾಯಣ ಎಲ್ಲಾ ದೇವ್ರಿಗೆ ಅರ್ಕೆ ಮಾಡ್ಕತ್ತವನೆ. ಯಾವ್ಯಾವ ಸ್ವಾಮಿ? ನಂಜನಗೂಡಲ್ಲಿರುವ ಸ್ವಾಮಿ ನಂಜುಂಡು ಲಿಂಗ ಮಡದಿರಿಗೆ ನಿದ್ರೆ ಕೊಡು ಸಯ್ಯ. ಏ ಮುಡುಕು ತೊರೆಯೊಳಗಿರುವ ಮಲ್ಲಿಕಾರ್ಜುನ ನನ್ನ ಮಡದಿರಿಗೆ ನಿದ್ರೆ ಸಯ್ಯ. ತಂದನ್ನ ತಾಳ ಗೋವಿಂದಾರೇ ಯಾವಾಗ ನಾರಾಯಣ ಎಲ್ಲಾ ದೇವ್ರಿಗೆ ಅರ್ಕೆ ಮಾಡ್ಕೊಂಡ ಮಾಯನಿದ್ರೆ ಬಂದು ಕೌದೋಯ್ತು. ಇಬ್ಬರ ಮಡದಿರ ಮಧ್ಯದಲ್ಲಿ ಕುಂತ್ಕೊಂಡು ಇಬ್ಬರ ಮಡದೀರ ಸದ್ದಾಲ ಲಯಿಸಿದಾಗ ಗೊರಕೋ ನಿದ್ರೇಲಿ ಮಾಡೋ. ಆಹಾ ಗೊರಕು ನಿದ್ರೇಲಿ ಮನೆಗಿರುವ ಮಡದಿರ ನೋಡಿ ಸಬಾಸ್ ನಮ್ಮಪ್ಪ ಗೆದ್ದೆ. ಅರಸದ್ದು ಹಾಲುವನ್ನ ಬಯಸದ್ದು ಬಾಳೆಹಣ್ಣು ನೆನೆದಂತ ಕಾರ್ಯ ಜಯ ಜಯ. ನನಗೆ ನೆನೆದಂತ ಕಾರ್ಯ ಜಯ ಜಯ ಏನು ಚೆಂದು ನಾಗಳದ ನಗುವ ನಗೋ. ಏ ಮಡಿದಿರ ಗಂಡ ಗಂಡ ಅಂತ ಗುದ್ದಾಡಿ ಸಾಯ್ತಿದ್ರಿ ತಪ್ಪುಕಳ್ರೆ ನಿಮ್ಮ ಮಾಯದ ನನ್ನ ಈಚೆ ಆಚೆ ಬಿಡೋದೇ ಇಲ್ಲ. ಹಿಂದಿಂದೆ ಓಡಾಡಿ ಬರ್ತಾರೆ. ಗಂಡ ಗಂಡ ಅಂತ ಕಡದಾಡಿ ಸಾಯ್ತಿದ್ರಿ ತಪ್ಪುಕಳ್ರೆ ನಿಮ್ಮ ಮಾಯದ ಗೊಂಬೆಯ. ತಪ್ಪುಕಳ್ರೆ ನಿಮ್ಮ ಮಾಯದ ಗೊಂಬೆಯ ಏನೋ ತೆಂದು ನಾರಾಯಣ ನೋಡಿ ನಗೋ. ಇಬ್ಬರ ಮಡದಿರಿಗೆ ಮಾಹಿತಿ ಬಂದು ಹೋಯ್ತು. ಕಡೆ ಬಾಗಿಲಿಗೆ ಬರ್ತಾ ಇದ್ದಾನೆ. ಯಾಕೆ ಹನುಮಂತರಾಯ ನಿದ್ರೆ ಬಂದೈತಿಲ್ಲ ನೋಡ್ಬೇಕು ಅಂತ. ಏನ್ ಹನುಮಂತರಾಯ ಗೊರಕ್ ನಿದ್ರೆ ಹೊಡಿತಾವನೆ. ಓಹೋ ಇನ್ನು ಮನಗೋದ ಇವನು. ಇನ್ನು ಬೆಳಗಿನ ಎದ್ದೇಳೋದು ಅಂತೇಳಿ ಬೆಳಗಿನ ರಂಗಸ್ವಾಮಿಗೆ ಬಹಳ ಸಂತೋಷವಾಗಿ ಎಲ್ಲಿಗೆ ಬರ್ತಿದ್ದಾರೆ? ಎಲ್ಲಿಗೆ? ಉಗ್ರಾಣದ ಮನೆಗೆ ಬಂದು ಬೆಳಗಿನ ರಂಗಸ್ವಾಮಿ ಜಗದಗಲ ಜಾಗಟೆ ಮುಗುಲಗಾತ್ರ ಶಂಕು ಎತ್ತಬಾರದ ಬಿಲ್ಲು ಬಾಣ ತಣ್ಣೀರ್ ಕಾಂತಿ ತಿರುವಣಿಗಳು ಅಷ್ಟಿಂದ ಅವರು ಎಲ್ಲಾ ತಕ್ಕೊಂಡು ನಾಗಬೆತ್ತವನ್ನು ತಕ್ಕೊಂಡು ಬೆಳ್ಳಿ ದೇವರು ತಕ್ಕೊಂಡು ಆ ಉಗ್ರಾಣದ ಮನೆಯನ್ನು ಬಿಟ್ಟು ಬೆಳಗಿನ ರಂಗಸ್ವಾಮಿ ಆ ರಂಗಮ್ಮನ ಮನೆಗೆ ಬರ್ತಾ ಇದ್ದಾನಂತ ನೋಡಿ. ಬೆಳ್ಳಿ ಬೆಟ್ಟದ ಮ್ಯಾಲೆ ಮಂಡಿನ ಮಳೆಯಂದೆ ಧೂಪ ಸಾಮ್ರಾಣಿ ಗಮನ. ಏ ಅಲ್ಲಾಣೆ ಇಲ್ಲಾಣೆ ಕಲ್ಯಾಣಿ ಕೊಳಕಾಡೆ ಅಲ್ಲಾಣೆ ಇಲ್ಲಾಣೆ ಕಲ್ಯಾಣಿ ಕೊಳಕಾಡೆ ಕೆಂಡ ಸಂಪಿಗೆಯ ವನಕಾಣೆ ರಂಗಯ್ಯ ಬೆಳ್ಳಿ ಬೆಟ್ಟದ ಮ್ಯಾಲೆ ಮಂಡಿನ ಮಳೆಯಂತೆ ಧೂಪ ಸಾಮ್ರಾಣಿ ಗಮನ. ಬೆಟ್ಟವ ಹತ್ತೂತ ಕುರುದೌರ ಬೆವರೂತ ಬೆಟ್ಟವ ಹತ್ತೂತ ಕುರುದೌರ ಬೆವರೂತ ಹಡಿಗಡಿಗೆ ಶಂಕ ನಾದವ ಮಾಡುತ್ತ ಬೆಳ್ಳಿ ಬೆಟ್ಟದ ಮ್ಯಾಲೆ ಮಂಡಿನ ಮಳೆಯಂತೆ ಧೂಪ ಸಾಮ್ರಾಣಿ ಗಮನ. ಗಡಿಗಡಿಗೆ ಶಂಕ ನಾದವ ಮಾಡುತ್ತ ಭಾಗ್ಯ ಸದ ಮಾಡುತ್ತ ಬರುತ್ತಾನೆ ಬೆಳ್ಳಿ ಬೆಟ್ಟದ ಮ್ಯಾಲೆ ಮಂಜಿನ ಮಳೆಯಂತೆ ಧೂಪ ಸಾಮ್ರಾಣಿ ಗಮನ. ಏ ಅಲ್ಲಾಣೆ ಇಲ್ಲಾಣೆ ಕಲ್ಯಾಣಿ ಕೊಳಕಾಡೆ ಅಲ್ಲಾಣೆ ಇಲ್ಲಾಣೆ ಕಲ್ಯಾಣಿ ಕೊಳಕಾಡೆ ಗಂಗಾಧಾರೈನ ಗುಡಿಗಾಣೆ ಬರುತ್ತಾನೆ ಬೆಳ್ಳಿ ಬೆಟ್ಟದ ಮ್ಯಾಲೆ ಮಂಜಿನ ಮಳೆಯಂತೆ ಧೂಪ ಸಾಮ್ರಾಣಿ ಗಮನ. ಏ ಬೆಟ್ಟವ ಹತ್ತೂತ ಕುರುಬೆವರ ಬೆವರೂತ ಬೆಟ್ಟವ ಹತ್ತೂತ ಕುರುಬೆವರ ಬೆವರೂತ ಹಡಿಗಡಿಗೆ ಶಂಕ ನಾದವ ಮಾಡುತ್ತ ಬೆಳ್ಳಿ ಬೆಟ್ಟದ ಮ್ಯಾಲೆ ಮಂಜಿನ ಮಳೆಯಂತೆ ಧೂಪ ಸಾಮ್ರಾಣಿ ಗಮನ. ಏ ಬೆಳ್ಳಿ ಬೆಟ್ಟದ ಮ್ಯಾಲೆ ಮಂಜಿನ ಮಳೆಯಂತೆ ಧೂಪ ಸಾಮ್ರಾಣಿ ಗಮನ. ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿ ರಂಗಸ್ವಾಮಿ ಆ ಬೆಳಗಿರಿ ರಂಗಪ್ಪ ಆ ರಂಗಮ್ಮನ ಮನೆ ಮುಂದೆ ಬಂದು ನಿಂತುಕೊಂಡು ದಾನವನ್ನು ಸಾರ್ತಿದ್ದಾನೆ. ಯಾವ ರೀತಿ? ರಂಗಮ್ಮನ ಮನೆ ಮುಂದೆ ನಿಂತಿಗಂಡು ನಾರಾಯಣ ದಣಿ ದಣಿನೆ ಜಾಗಟೆ ಬಡಿದವನೇ ದಣಿ ದಣಿನೆ ಜಾಗಟೆ ಬಡಿದವನೇ ರಂಗಯ್ಯ ಬುಗು ಬುಗನೆ ಶಂಕ ಜಂಕರಿಸಿದೆನು. ರಂಗಬಾರೋ ಗೋವಿಂದ ಬಾರೋ ಬೆಳ್ಳಿ ಬೆಟ್ಟದ ಒಡೆಯ ಎಂದು ಬಾ
ದಾನ ಧರ್ಮವನು ನೀಡಮ್ಮ. ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿ ರಂಗಸ್ವಾಮಿ ಬಾಗಿಲು ನಿಂತ್ಕೊಂಡು ಏನ್ ಹಣ್ಣು ಮುದುಕನ ಸಾಕೊಂಡು ನಡುಗ್ತಾ. ಅಲ್ಲ ಅದೇನು ಹೇಳ್ತಾರಲ್ಲ ಗಾದೆ ಮಾತು, ಎಡತ್ತಲು ಬಂದ ಎದೆ ಕರ್ಕೊಂಡ್ತಿನ ದಾಸಯ್ಯ ಅಂದಂಗೆ ಇಟ್ಟೊತ್ತಲ್ಲಿ ಬಂದನಲ್ಲ ದಾಸಯ್ಯ. ಇವನು ಮುಸುಡಿಯಾಳಾಗ ಮುದ್ದಾಸಯ್ಯ ಎಲ್ಲೋ ನಿದ್ದೆ ಬರ್ನಿಲ್ಲ ಅಂತ ಕಾಣ್ತದೆ. ಎದ್ದೋಡ್ ಬಂದ್ಬಿಟ್ಟವನೇ ಬೆಳಗಾಯ್ತು ಒಂದು ಭಿಕ್ಷಕ್ಕೆ. ಅಲ್ಲ ಮುಂದಕ್ಕೆ ಹೋಗು ಅನ್ಬೋದಾಗಿತ್ತು, ನಮ್ಮ ಅಪ್ಪನ ಮನೆ ಬಿರಿದು ಬಂದು ಬಾಗಿಲು ನಿಂತದೆ. ಹೆಂಗ ಮುಂದಕ್ಕೆ ಹೋಗು ಅನ್ನೋದು ಅಂತೇಳಿ 6 ಜ್ಞಾನ 3 ಮನಸ್ಸು ಮಾರ್ಕೊಂಡು 6 ಗಳಿಗೆ ಮೇಲೆ ಅಂತ ನೋಡಿ 3 ಗಳಿಗೆ ಕಮ್ಮಿ ಹಾಕಿದ್ದು. ಇರ್ಲಿ ಇನ್ನೇನು ಮಾಡದು ಭಿಕ್ಷಾ ಕೊಟ್ಟು ಕಳಿಸವ ಅಂತೇಳಿ ರಂಗಮ್ಮ ಗುಡುಗುಡನ ಮನೆ ಒಳಗಡೆ ಬಂದಳು. ಬೆತ್ತದ ಮರವನ್ನು ತೆಗೆದು ಅಕ್ಕಿ ಪಡಿನ ತುಂಬಿಕೊಂಡು 10 5 ಅಡಿಕೆ ಮಡಿಗೆ ಚಿಕ್ಕದಾದ ಪಾವಲಿಯನ್ನು ಮಡಿಗೆ ಗೆಜ್ಜಲ ಗಿಂಡಕ್ಕೆ ಮಡ್ಡಿ ಸಾಂಬ್ರಾಣಿ ಹಾಕೊಂಡು ಕಡ್ಡಿ ಕರ್ಪೂರವನ್ನು ಹಸ್ಕೊಂಡು ಆ ಬೆಳಗಿರಿ ರಂಗನಿಗೆ ದಾನ ತಕ್ಕೊಂಡು ಬರ್ತಿದ್ದಾಳೆ. ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿ ರಂಗಯ್ಯನಿಗೆ ದಾನ ತಂದವಳೆ ರಂಗಮ್ಮ ನವರು ತಂದಾನ ಗೋವಿಂದನೇ ತಂದಾನ. ಏ ದಾನ ತಂದ ರಂಗಮ್ಮನ ನೋಡಿದ ರಂಗಯ್ಯ ನೋಡು ಸನಗುವ ನಗೋತಾನೆ ಬಂದಾನ. ಆಗ ಕೆಳಕುವೆ ನೋಡುತ್ತಾನೆ ಮೆಕ್ಕುವೆ ನೋಡುತ್ತಾನೆ ನೋಡು ಸುನಗುವ ನಗೋತಾನೆ ತಂದಾನ. ಕೆಳಗುವೆ ಕೆರಿತಾನೆ ಮ್ಯಾಲುವೆ ಕೆರಿತಾನೆ ಒಳಗೆ ಮ್ಯಾಲೆಲ್ಲ ಕೆಳಗೋತಾನೆ ತಂದಾನ. ಒಳಗೆ ಮ್ಯಾಲೆಲ್ಲ ಕೆರದಾಡುತ್ತ ಬೆಳಗಿ ರಂಗ ನೋಡು ಸುನಗುವ ನಗೋತಾನೆ ತಂದಾನ. ಗೋವಿಂದನೇ ತಂದಾನ. ಬೆಳಗಿರಿ ರಂಗಯ್ಯನ ಮುಖವ ನೋಡ್ಕಂಡ ರಂಗಮ್ಮ ಕಿಡಿಕಿಡಿಯ ಪಾಪ. ತಾಳಿದಾಳಾಗ ತಂದಾನ. ದಾಸಯ್ಯ ನಿನ್ ಮುಸುರಿ ಉಡ್ದೋಗವನೇ ಮುಂಡೆ ಮಗನೇ, ದಾನಕ್ಕೆ ಬಂದ ಮೇಲೆ ದಾನ ತಕ್ಕೊಂಡು ಹೋಗ್ಬೇಕು, ಭಿಕ್ಷಕ್ಕೆ ಬಂದ ಮೇಲೆ ಭಿಕ್ಷೆ ತಕ್ಕೊಂಡು ಹೋಗ್ಬೇಕು. ಎರಡನ್ನೂ ಬಿಟ್ಟು ಇದೇನ್ ದಾಸಯ್ಯ ನಿನ್ನ ಅವತಾರ? ದಾನಕ್ಕೆ ಬಂದ ಮ್ಯಾಲೆ ದಾನ ತಕ್ಕೊಂಡು ಹೋಗದ ಬಿಟ್ಟು ಏನೋ ದಾಸಯ್ಯ ನಿನ್ನ ನಗಾರಾಣ ತಂದಾನ. ಗೋವಿಂದ ಗೋವಿಂದ ತಂದಾನ. ಭಿಕ್ಷಕ್ಕೆ ಬಂದ ಮ್ಯಾಲೆ ಭಿಕ್ಷೆ ತಕ್ಕೊಂಡು ಹೋಗದ ಬಿಟ್ಟು ಏನೋ ದಾಸಯ್ಯ ನಿನ್ನ ಬಿನ್ನಾಣ ಬಂದಾನ. ಅಲ್ಲ ನಾನು ನೋಡ್ತಾ ಇವ್ನಿ ಭಿಕ್ಷೆ ತಕ್ಕ ಬಂದ ಬಾಗಿಲು ನಿಂತ್ಕೊಂಡು ಕೆಳಕ್ಕೂ ನೋಡ್ತೀಯ ಮ್ಯಾಕ್ಕೂ ನೋಡ್ತೀಯ ಉಸಿನಾಗ ನಗ್ತೀಯ ಒಳಗೆ ಮ್ಯಾಲೆಲ್ಲ ಪರ್ಕನ್ ಕೆರದಾಡ್ತೀಯಲ್ಲ, ಏನಾಗಿದ್ದು ನಿನಗೆ ಏನ್ ಕಾಣ್ತಿದ್ದು ಅಂದ. ಆಗ ರಂಗಮ್ಮನ ಮಾತ ಕೇಳ್ಕಂಡು ರಂಗಯ್ಯ ಒಳ ಉಸನೆಗುವ ನಗೋತಾನೆ ತಂದಾನ. ಗೋವಿಂದನೇ ತಂದಾನ. ಭಿಕ್ಷಕ್ ಬಂದ್ರೆ ಭಿಕ್ಷೆ ತಕೊಂಡು ಹೋಗೋದು ಬಿಟ್ಟು ಕೆಳಗಿಂದ ಮ್ಯಾಕೆ ಮ್ಯಾಲಿಂದ ಕೆಳಕ್ಕೆ ಪರ್ಕನ್ ಕೆಡದಾಡ್ತಾ ನಗ್ತಾ ಇದೆಯಲ್ಲ ಏನ್ ಕಾಣ್ತಿದ್ದು ದಾಸಯ್ಯ ಅಂದ. ಅಯ್ಯೋ ನಿನ್ ಮನೆಯೊಳಗ ಹೋಗಮ್ಮ, ನಾನು ಭಿಕ್ಷಕ್ಕೂ ಬರ್ನಿಲ್ಲ, ನಿನ್ ಭಿಕ್ಷೆ ಯಾರಾಗಬೇಕು, ನಿನ್ ಬಿರಿ ಯಾರಾಗಬೇಕು, ನನ್ ಕಷ್ಟ ನನಗೆ ನೀನು ಸುಮಾನ ನಿನಗೆ ಹೋಗಮ್ಮ ತೆಗೆ ಅಂದ. ನಿನ್ ಕಷ್ಟ ನನಗ್ ಸುಮಾನ್ವಾ? ಹ್ಞೂ ಮತ್ ಇನ್ನೇನು, ಹೋದ ವಾರ ಶನಿವಾರ ಈ ಸ್ವಾಲಿಗರ ಪೋಡಿಗೆ ಭಿಕ್ಷಕ್ ಬಂದಿದ್ದೆ. ಸರಿ ಭಿಕ್ಷಾ ಮಾಡ್ಕೊಂಡು ಹೋಯ್ತಿರುವಾಗ ಆ ಶ್ರೀಹರಿದಾಸ್ಗಳು ಸಿಕ್ಬಿಟ್ಟು ಬೇಡ ಅಂದ್ರೆ ಕರ್ಕೊಂಡು ಹೋಗಿ ಇಕ್ಬಿಟ್ರು ಕಣ ಮನೆಗೆ. ಏನ ಬೂದ್ ಕುಂಬಳಕಾಯಿ ತಾಳದ ಬಿದ್ರಕ್ಕಿ ಅನ್ನೋ ಹೊಟ್ಟೆ ತುಂಬಾ ಇಕ್ಬಿಟ್ರು. ನನಗೆ ಕಜ್ಜಿ ಮ್ಯಾಲ್ ಕಜ್ಜಿ ಬಂದದೆ ಕಾಣಮ್ಮ, ನನಗೆ ಕಜ್ಜಿ ಮ್ಯಾಲ ಕಜ್ಜಿ ಬಂದೈತೆ ಕಾಣೆಣ್ಣೆ ಕಜ್ಜಿ ಗೌಸಿಯ ನೋಡೋಣೆ ತಂದಾನ. ನನ್ನ ಕಜ್ಜಿ ಗೌಸಿಯ ನೀನು ಕೊಟ್ಟರೆ ರಂಗಮ್ಮ ಬಾಳ ಪುಣ್ಯ ನಿನಗೆ ಬರುತ್ತಾನೆ ತಂದಾನ. ಆದಿನಾರಾಯಣ ತಂದಾನ.
ಕಜ್ಜಿ ಮ್ಯಾಲ ಕಜ್ಜಿ ತುರ್ಗಜ್ಜಿ ಅಂಟ್ಕೊಂಡು ನನಗೆ ಮೈಯೆಲ್ಲ ಕಜ್ಜಿ ಎತ್ಕೊಂಡು ಕೆರದಾಡ್ತಾವನೆ ಕಣಮ್ಮ. ಈ ನಡರಾತ್ರಿ ನೀನ್ ಹುಡಿಕ ಬಂದ್ಬಿಟ್ಟೆ ಕಣಮ್ಮ ಅಂದ. ಏನಯ್ಯ ಇನ್ನೆಲ್ಲೂ ಸಿಕ್ನಿಲ್ಲ ಔಷಧಿ, ಈ ಪೋಡಾದ ಪೋಡೆಲ್ಲ ಹುಡುಕ್ದೆ, ಎಲ್ಲರೂ ನಿನ್ನ ಹೆಸರನ್ನ ಹೇಳ್ತಿರೋದು. ಅದಕ್ಕೆ ನಡರಾತ್ರಿ ಅನ್ನೋದು ಕಾಣದೆ ಓಡ್ ಬಂದ್ಬಿಟ್ಟಿವ್ನಿ ಕಣಮ್ಮ, ನನ್ ಕಜ್ಜಿಗೆ ಔಷಧಿ ಕೊಡಮ್ಮ ಅಂದ. ಅಯ್ಯೋ ಪಾಪ, ಹೋಗ್ಲಿ ನೀನ್ ನೋಡ್ರೆ ಹೊಟ್ಟೆ ಉರಿತದೆ ಕಣ ದಾಸ. ಸರಿ ಕಣ ದಾಸ, ಎಷ್ಟಪ್ಪ ತಂದಿದೆ ಕಾಸ ಅಂದ್ಲು. ಅಯ್ಯೋ ನಾನೇ ಭಿಕ್ಷಾ ಮಾಡೋ ದಾಸ, ನಿನಗೆಲ್ಲ ಮಾತಿರ್ಲಿ ಕಾಸ. ಓ ನೀನು ಪರವಾಗಿಲ್ಲ ಸರಿ ಬಿಡು, ಪುಕ್ಸೊಟ್ಟೆ ಗಂಡ ಹೊಟ್ಟೆ ತುಂಬ ಉಂಡ ಅಂದಂಗೆ ಈ ನಡರಾತ್ರಿ ಪುಕ್ಸೊಟ್ಟೆ ಔಷಧಿ ಇಸ್ಕೊಳಕ್ ಬಂದಿರುವಂತೆ. ಅದ್ಯಾಕೆ ನಿನಗೆ ಹೆಂಡತಿ ಮಕ್ಕಳು ಮನೆ ಮಠ ಯಾರು ಇಲ್ವೋ? ಅಯ್ಯೋ ಹೆಂಡತಿನೇ ಇಲ್ಲ ಅಂದ್ಮೇಲೆ ಮಕ್ಕಳಿಂದ ಬಂದವಮ್ಮ. ಮನೆ ಮಠ ಏನೂ ಇಲ್ಲ, ಹೆಂಡತಿ ಮಕ್ಳು ಯಾರು ಇಲ್ಲ. ದೋಣಿ ಇದ್ ಕಡೆ ನೀರು, ಹೊಲ ಇದ್ ಕಡೆ ಹುಲ್ಲು, ಬಂಗ್ಲಿದೆ ನಂಗೆ ತಿರ್ಕೊಂಡಿವ್ನಿ ಅಂದ. ಅಲ್ಲ ಕಣ್ ದಾಸಯ್ಯ, ಈಟೊಂದು ವಯಸ್ಸಾಗದೆ ನಿನಗೆ ಇನ್ನೂ ಮದ್ವೆ ಆಗಿಲ್ವಲ್ಲ, ಯಾಕೆ? ಅಲ್ಲ ಗಂಡಾಗುಟ್ಟಿ ನಾನ್ಯಾಕೆ ಮದ್ವೆ ಬೇಡ, ನಾನು ಮದ್ವೆ ನನಗೂ ಬೇಕು. ಆದ್ರೆ ನನ್ ಮನ್ಸ್ಗೊಪ್ಪದ ಹೆಣ್ಣು ಸಿಕ್ನಿಲ್ವಲ್ಲ. ಮನ್ಸ್ಗೊಪ್ಪದ ಹೆಣ್ಣು ಅಂದ್ರೆ ಹೇಳ್ತೀನಿ ಕೇಳಮ್ಮ. ಅಲ್ಲೋ ದಾಳಿಂಬಿ ಹೆಣ್ಣು, ತುಟಿಯು ತೊಂಡೆ ಹಣ್ಣು, ಕೆನ್ನೆ ಮಾವಿನ ಹಣ್ಣು ಒಳಗೆ, ಕೆನ್ನೆ ಮಾವಿನ ಹಣ್ಣು ಒಳಗೆ ಇರುವಂತ, ಕೆನ್ನೆ ಮಾವಿನ ಹಣ್ಣು ಒಳಗೆ ಇರುವಂತ ಹೆಣ್ಣ ಹುಡುಕುತ್ತ ಬಂದೆ ರಂಗಮ್ಮ, ಹೆಣ್ಣ ಹುಡುಕುತ್ತ ಬಂದೆ ರಂಗಮ್ಮ. ಮಡದೇರು ರಂಬೇರು ಚೆಲುವೇರು, ಬಂಗಾರದವರು ಬಳೆಯವರು, ಬಂಗಾರದವರು ಬಳೆಯ ಮುತ್ತೈದೇರು, ಬಂಗಾರದವರು ಬಳೆಯ ಮುತ್ತೈದೇರು, ರಂಗಗಾರತಿಯ ಬೆಳಗಿದರು, ರಂಗಗಾರತಿಯ ಬೆಳಗಿದರು. ಅಲ್ಲೋ ದಾಳಿಂಬಿ ಹೆಣ್ಣು, ತುಟಿಯು ತೊಂಡೆ ಹಣ್ಣು, ಕೆನ್ನೆ ಮಾವಿನ ಹಣ್ಣು ಒಳಗೆ, ಕೆನ್ನೆ ಮಾವಿನ ಹಣ್ಣು ಒಳಗೆ ಇರುವಂತ ಹೆಣ್ಣ ಹುಡುಕುತ್ತ ಬಂದೆ ರಂಗಮ್ಮ, ಹೆಣ್ಣ ಹುಡುಕುತ್ತ ಬಂದೆ ರಂಗಮ್ಮ. ಮೂಗು ಸಂಪಿಗೆ ಎಸಳು, ಕಣ್ಣು ಕಮಲದ ಹೂವು, ಮೂಗು ಸಂಪಿಗೆ ಎಸಳು, ಕಣ್ಣು ಕಮಲದ ಹೂವು, ಉಬ್ಬು ಕಮನ ಬಿಲ್ಲಾಗೆ, ಉಬ್ಬು ಕಾಮನ ಬಿಲ್ಲಾಗೆ ಇರುವಂತ ಹೆಣ್ಣ ಹುಡುಕುತ್ತ ಬಂದೆ ರಂಗಮ್ಮ. ಏ ರಂಗಮ್ಮ ಹೇಳ್ತೀನಿ, ಹುಡುಕುತ್ತ ಬಂದೆ ರಂಗಮ್ಮ. ತೋಳು ಬಾಳೆ ಕಂಬ ಎದೆಯು ಗಿರಿಯ ಸಾಲು, ತೋಳು ಬಾಳೆ ಕಂಬ ಎದೆಯು ಗಿರಿಯ ಸಾಲು, ರಂಬೆ ಊರ್ವಶಿ ಹಂಗೆ ಇರಬೇಕು, ರಂಬೆ ಊರ್ವಶಿ ಹಂಗೆ ಇರುವಂತ ಹೆಣ್ಣ ನಾನು, ರಂಬೆ ಊರ್ವಶಿ ಹಂಗೆ ಇರುವಂತ ಹೆಣ್ಣ ನಾನು ಹುಡುಕುತ್ತ ಬಂದೆ ಕಾಣೆ ರಂಗಮ್ಮ. ನೋಡ್ಯಾ ಈ ಮುದ್ದಾಸಿ ಬಂದೆ ಕಾಣೆ ರಂಗಮ್ಮ. ನಮ್ಮ ರಂಗೈನ ಮಡದೇರು ರಂಬೇರು ಚೆಲುವೇರು, ಬಂಗಾರದವರು ಬಳೆಯವರು, ಬಂಗಾರದವರು ಬಳೆಯ ಮುತ್ತೈದೇರು, ಬಂಗಾರದವರು ಬಳೆಯ ಮುತ್ತೈದೇರು, ನಮ್ಮ ರಂಗೈಗಾರತಿಯ ಬೆಳಗಿದರು, ರಂಗೈಗಾರತಿಯ ಬೆಳಗಿದರು. ಬೇಷ್ ಒಪ್ಪದೆ ಬಿಡು ದಾಸಯ್ಯ, ನಿನ್ನ ಏನೋ ಅನ್ಕೊಂಡಿದ್ದೆ ನಿನ್ನ ಸುಮನ್ಗಾರ ದಾಸಯ್ಯ, ಸೊಗಸ್ಕಾರ ದಾಸಯ್ಯ. ನೋಡಕ್ಕೆ ಮುದುಕನಾಗಿರು, ಬಹಳ ಸೊಗಸ್ಕಾರ ನೀನುವೆ. ಅಲ್ಲ ಕಣ ಮುಂಡೆ ಮಗನೇ, ಕುಂತ್ರೆ ಎದ್ದಳ್ನಾರೆ, ಎದ್ರೆ ಕುಂತ್ಕಳ್ನಾರೆ, ಜಿಗಟ್ರ ಜೀವ ಹೋಗವನಂಗಿದೆ, ಗುದ್ರ ಪ್ರಾಣ ಹೋಗವನಂಗಿದ್ದೀಯ. ಇಂತ ಹೆಣ್ಣು ಬೇಕು ಅಂತ ಕೇಳ್ತೀಯಲ್ಲ, ಅಕಸ್ಮಾತ್ ಇಂತ ಹೆಣ್ಣು ಸಿಕ್ನಿಲ್ಲ ಅಂತ ಇಟ್ಕೊ, ನಿನಗೆ ಮತ್ತೆ ಏನ್ ಮಾಡ್ತೀಯ? ಅಯ್ಯೋ ಇನ್ನೇನ್ ಮಾಡೋದು, ಊರ ಮೇಲೆ ಭಿಕ್ಷಕ್ ಬತ್ತೀನಲ್ಲ, ನಿಮ್ಮಂತ ನೋಡ್ಕೊಂಡು ಕಾಲ ಕಳ್ಕೊಂಡು ಹೊಂಟೋದು. ಪರವಾಗಿಲ್ವೇ ದಾಸಯ್ಯ. ಸರಿ ಅಂತ ಹೆಣ್ಣು ಸಿಕ್ಬಿಟ್ಲು ಈ ವಯಸ್ಸಿನಲ್ಲಿ ನಿಂತ ಇಟ್ಕಪ್ಪ, ಏನ್ ಮಾಡ್ತೀಯ? ಚಂದಾಗಾಯ್ತು ಕಣಮ್ಮ. ಊರವರೆಲ್ಲ ಏನಮ್ಮ ಮಾಡಿದ್ರು? ಮದುವೆ ಮಾಡ್ಕತ್ತಾರೆ. ಹೌದು, ಅದ್ನೇ ನಾನು ಮಾಡ್ಕತ್ತೀನಿ ಅಂದ. ಈ ವಯಸ್ಸಿನಲ್ಲಿ ಇಂತ ಉರ್ತಾ ಉರಿತಿಯಲ್ಲ ನೀನು ಮುಂಡೆ ಮಗನೇ, ನಿನ್ನ ವಯಸ್ಸಿನಲ್ಲಿ ಎಂಥ ಉರ್ತಾ ಉರ್ದೆಲ್ಲ ಹೇಳು ಮತ್ತೆ ಹೇಳ್ತೀನಿ. ಅಯ್ಯೋ ನನ್ನ ವಯಸ್ಸಿನ ಮಾತು ಕೇಳಿದೆ ಎಣ್ಣೆ, ಹೇಳ್ತೀನಿ ಕೇಳು ಅಂದ ರಂಗಪ್ಪ. ನಿಂತಿದ್ದವ್ರ ಮ್ಯಾಲೆ ಕುಂತಿದ್ದವ್ರ ತಳುತ್ತಿದ್ದೆ, ನಿಮ್ಮಂತವ್ರ ಮ್ಯಾಲೆ ಬೀಳೋದೇ ತಂದಾನ.
ಹೇಳಮ್ಮ ನನ್ನ ವಯಸ್ಸಿನ ಮಾತಾ. ಕುಂತಿದ್ದವ್ರ ಮೇಲೆ ನಿಂತಿದ್ದವ್ರು ತಳ್ತಿದ್ದಿ, ನಿಂತಿದ್ದವ್ರ ಮೇಲೆ ಕುಂತಿದ್ದವ್ರು ತಳ್ತಿದ್ದಿ. ಜನವೆಲ್ಲ ಗುಲ್ಲು ನಗನಾಡ್ಬಿಡ್ತಿದ್ರು. ಪರವಾಗಿಲ್ಲ. ಕನ್ನೆ ಹೆಣ್ಣು ಮಕ್ಳು 16 ವರ್ಷದವ್ರು ನನ್ನ ಕಂಡ್ರೆ ಬೆನ್ನಿಂದ ಹಿಡಿದು ಬತ್ತಿದ್ರು ನನ್ನ ಹಿಂದೆ. ನನ್ನ ವಯಸ್ಸಿನ ಮಾತು ಯಾಕೆ ಹೇಳಿಗೆ ಬುಟ್ಟಾಕು ಅಂದ. ಯವಿ 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 ಏನೋ ಅನ್ಕೊಂಡಿದ್ದೆ ದಾಸಪ್ಪ ನಿನ್ನ. ಬಾಳ ಮುದುಕ ದಾಸ ಏನಾದ್ರು ಬಾಳ ಸೊಗಸ್ಕಾರ ನೀನು. ಸರಿ, ನಿನಗೂ ಹೆಂಡತಿ ಮಕ್ಳಿಲ್ಲ, ಮನೆ ಮಠ ಇಲ್ಲ, ವಯಸ್ಸಾಯ್ತಾ ಬತ್ತು. ಹೌದು. ಊರೆಲ್ಲ ಭಿಕ್ಷಾ ಮಾಡ್ಕೊಂಡು ಯಾಕಯ್ಯ ಕಾಲ ಕಳೆದೆ ದಾಸಯ್ಯ. ಮತ್ತೇನ್ ಮಾಡ್ಬೇಕಮ್ಮ? ಒಂದ್ ಕೆಲಸ ಮಾಡು. ಅದೇನು ನೋಡು, ನನ್ನ ಮನೇಲಿ ದನ ಕರ ಕುರಿ ಕೋಳಿ ಎತ್ತು ಎಮ್ಮೆ ನಾಯಿ ನರಿ ಎಲ್ಲ ಸಾಕೊಂಡಿವ್ನಿ. ಆದ್ರೆ ಆಳಿಲ್ಲ ನನ್ನ ಮನೇಲಿ. ಆ ದನ ಕುರಿ ಕೋಳಿ ಕೊತ್ತಿ ಎತ್ತು ಎಮ್ಮೆನೆಲ್ಲ ಸಾಕೊಂಡು ಮನೆ ಮುಂದೆ ಒಣಗಲ್ ಕಾಯ್ಕೊಂಡು ದನ ಕರಿಗೆ ಹುಲ್ ತಂದು ಕೊಟ್ರೆ ನಿನ್ನ ಕಜ್ಜಿ ಗೌಷ್ಟಿಯ ಕೊಡ್ತೀರಿ ಕಾಣಯ್ಯ. ನಿನ್ನ ಕಜ್ಜಿ ಗೌಷ್ಟಿಯ ನಾನು ಕೊಡ್ತೀನಿ ದಾಸಯ್ಯ. ಮನೆಯ ಕೆಲಸನ ಮಾಡಬೇಕು. ಅಲ್ಲ ಕಣಮ್ಮ, ನಾನು ಬಂದು ಬಹಳ ಹೊತ್ತಾಯ್ತು. ದನ ಕರ ಕುರಿ ಕೋಳಿ ಸಾಕಕ್ಕೆ ಜನ ಇಲ್ಲ, ಆಳುಗಳಿಲ್ಲ ಅಂತ ಹೇಳ್ತೀಯಲ್ಲ. ನಿನಗೇನು ಮದುವೆ ಆಗಿದ್ದೋ ಇಲ್ವಮ್ಮ? ನಾನು ಬಂದು ಬಹಳ ಹೊತ್ತಾಯ್ತು, ನಿಮ್ಮ ಮನೇಲಿ ಮಕ್ಕಳ ಸದ್ದು ಗಂಡಸರ ಸದ್ದು ಇಲ್ವಲ್ಲ ಅಂದ. ಅಯ್ಯೋ, ಅದೊಂದ್ ಕತೆ ಕಣ್ ದಾಸಯ್ಯ ಬಿಡು. ಯಾಕ ನಿನ್ನಂಗ ನಾನು ಒಬ್ಬನ ಕಾಯ್ಕೊಂಡು ಕೂತೀವಿ ಅಂದ. ಏನಮ್ಮ ಅದ್ಯಾರಮ್ಮ ಅಂತ ಭೂಪ. ಅಯ್ಯೋ, ಆ ನಮ್ಮಪ್ಪ ಬೆಳಗಿರಂಗ ಸ್ವಾಮಿ, ನಮ್ಮ ಅಪ್ಪನ ಮನೆ ಬೆಳ್ಳಿ ಬಿಟ್ಟು ನೋಡಿ. ಆ ಬೆಳಗಿರಂಗ ಸ್ವಾಮಿಗೆ ಹುಟ್ಟಿ 25 ವರ್ಷವಾದ್ರೂ ಮದುವೆ ಆಗದೆ ಅನ್ಯ ಪುರುಷರು ಕಣ್ಣಿತ್ತು ನೋಡದೆ ಅವನಿಗಾಗಿ ಹಗಲು ಇರುಳು ಅನ್ನೋದು ಕಾಣದೆ ಪಾದ ಪೂಜೆ ಮಾಡ್ಕೊಂಡು ಎಷ್ಟೊತ್ತಿಗೆ ಯಾವಗಳಿಗೆ ನನ್ನ ಮನೆಗೆ ಬರ್ತೇನೆ ಅಂತ ಹೇಳಿ ಅವನ್ನ ಆದಾದಿ ಬೀದಿ ಬೀದಿ ಕಾಯ್ತಾ ಕೂತೀವಿ ನೀ ಕಣಯ್ಯ. ಸರಿ, ಒಂದಿನ ವಾರ ನನ್ನ ಕಣ್ಣೀರ ಕರಗೆ ಅವನ ಮನಸ್ಸು ಒಂದಿನ ನನ್ನ ಮನೆಗೆ ಬರ್ಲಿಲ್ಲ ಕಣೋ ದಾಸಯ್ಯ ಅಂತ ಹೇಳಿ ದುಃಖ ಮಾಡುವಾಗ ಆ ಬೆಳಗ್ಗೆ ರಂಗಪ್ಪ ಏನ್ ಹೇಳ್ತಿದ್ದಾನೆಂದ್ರೆ, ಅಲ್ಲ ಹೆಂಗ್ ಬಂದ್ಬಿಡ್ತಾನೆ ಅಂತ. ಈಗಲೇ ಇಬ್ರು ಹೆಂಡ್ತಿರ್ ಕಾಟ, ಆ ಮಧ್ಯದಲ್ಲಿ ಆ ಹನುಮಂತನ ಕಾಟ, ಆ ಚೀಚಿಗೆ ಬಿಡಕ್ಕೆಲ್ಲ ಇಬ್ರು ಹೆಂಡ್ತಿರು. ಅದೇನ್ ಹೇಳ್ತಾರಲ್ಲ, ಇಬ್ರು ಹೆಂಡ್ತಿರ್ ಕಾಟ, ಇರುಳು ತಿಗಣೆ ಕಾಟ, ಕಬ್ಬಕ್ಕಿ ಗಾಟ, ಘನಕಾಟ ಅಂದಂಗೆ ಹಂಗೆ ಇಬ್ರು ಹೆಂಡ್ತಿರ್ ಕಾಟದಲ್ಲಿ ಪಾಪ ಅವನು ಕಷ್ಟಪಡ್ತಾ ಕೂತವನೆ. ನಿನ್ ಮನಗಂಟ ಹೆಂಗಮ್ಮ ಬಂದಾನ ಅವನು ಹೇಳು. ಅದೇನು ಹಳ್ಳಿದಿಕ್ಕೊಂದ್ ಮಾತು ಹೇಳ್ತೀನಿ ನಿನ್ನಂತ ಹೆಣ್ಣಿಗೆ. ಏನಂತ? ಅಟ್ಲಿಗೆ ಹಾಕದ್ ಏಣಿ ರೂಪಾಯಿ ಗದ್ದ ರಾಣಿ, ಇದೇನಮ್ಮಿ ನೀ ಕಲ್ತಿರ ವಾಣಿ ಅಂತ. ನಂಗೆ ನೀನಮ್ಮ ಕಲ್ತಿರ ವಾಣಿ. ಅದಕ್ಕೆ ನಾವೊಂದ್ ಮಾತು ಹೇಳ್ತೀನಿ, ಕೇಳ್ತೀಯೋ? ಅದೇನ್ ಹೇಳು. ನಿನಗುವೆ ಮದುವೆ ಇಲ್ಲ, ನನಗುವೆ ಮದುವೆ ಇಲ್ಲ, ನಮ್ಮ ಇಬ್ಬರ ಜೋಡಿ ಹೆಂಗೆ ನೀನುವೆ ಒಂಟಿ ಕಾಣೆ, ನಾನುವೆ ಒಂಟಿ ಕಾಣೆ, ನೀ ಒಂದರೆ ತಾಲಿ ಕಟ್ಟೋ. ನುಡಿದಾನೋ ಇಲ್ಲ 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 ಮುಂಡೆ ಮಗನೇ ದಾಸಯ್ಯ, ಯಾವ ಜಾತಿಯವನ ಯಾವ ಕುಲದವನ ನೋಡಿದೆ ಎಂತ ಮಾತನ್ಬಿಟ್ಟ. ಅಲ್ಲ ಕಣ ದಾಸಯ್ಯ, ಈಚೀಚೆ ಬಂದ್ರೆ ಇದ್ ಮನೆ ಕಿತ್ಕೊಂಡಂಗೆ ಅದೇನ್ ಹೇಳ್ತಾರೆ ಗಾದೆನ, ಹಂಗಾಯ್ತು ನಿನ್ ಮಾತು. ಆಚೀಚೆ ಬಂದ ಒತ್ತರ್ಸ್ಕ ಬಂದ ಒಳ ಮುಂದಕ್ಕೆ ಎಂದಂಗೆ ಯಾವ ಜಾತಿ ಅವನ ಕುಲದವನ ನೋಡಿದೆ ನನ್ನೇ ಮದುವೆ ಆಯ್ತೀನಿ ಅಂತ ಹೇಳ್ತೀಯಲ್ಲ. ಏನೋ ಪಾಪ ಒಂಟಿ ಹೆಣ್ಣು, ಒಬ್ಬಳೆ ವಯಸ್ಸಾದ ಕಾಲ. ಅದೇನು ಹೇಳ್ತಾರಲ್ಲ, ಬೇಲಿ ಮ್ಯಾಗ್ಲೆಣ್ಣು ಬೆಳೆದೆಣ್ಣು ಎರಡು ಒಂದೇ ಅಂತ. ಹಂಗೆ ಊರಲ್ಲಿ ಪುಂಡಣ್ಣದಿರ ಕಾಟ, ಎಷ್ಟೊತ್ತು ಯಾವಗಳಿಗೆ ನುಗ್ಬಿಡ್ತಾರೆ. ಗಂಡ ಅನ್ಸ್ಕೊಂಡವನು ಕುಂಟನೋ ಕುರುಡನೋ ಎಡ್ನು ಎಳವನು ಇರ್ಬೇಕು ಮನೇಲಿ. ಅದಕ್ಕೆ ನಾನು ಮದುವೆ ಆಯ್ತೀನಿ, ನಿನ್ಗೆ ಒಳ್ಳೇದಾಗ್ಲಿ ಅಂತ ಅಂದೆ. ಏನು ದೊಡ್ಡ ಮನಸ್ಸು ಮಾಡಿ ಹೂ ಅಂತ ಅಂದ್ರೆ ನಿಮ್ಮ ಕುಲದವ್ರನ್ನೆಲ್ಲ ಕರೆಸಿ ನಾನು ಮುಂದೆ ನಿಲ್ಲಿಸ್ಬಿಟ್ರೆ ಅವನು ಕೂಡ ಒಳಿ ತಾಲಿ ಕಟ್ಟೇ ಬಿಡ್ತೀನಿ ಕಣಮ್ಮ 3 ಗಂಟೆ ಅಂದ. ನಮ್ಮ ಮನೆ ಒಳಗೆ ಒಂದ್ ದೇವ್ರದೆ, ಅದ್ ಕೇಳ್ಕ ಬರ್ತೀನಿ, ಆಮೇಲೆ ಮದ್ವೆ ಆಯ್ತೀನಿ ಅಂದ. ಓಹೋ ದೇವ್ರ, ಕೇಳ್ಕೊಂಡಮ್ಮ ಹೋಗು. ರಂಗಯ್ಯನ ಮಾತಾ ಕೇಳ್ಕೊಂಡು ರಂಗಮ್ಮ ಗುಡುಗುಡುನೆ ಓಡಿ ಗುಡುಗುಡುನೆ ಓಡಿ ಬಂದವಳೆ ರಂಗಮ್ಮ ಹಣಮಟ್ಟದ ದೊಣ್ಣೆ ತಂದ. ಹಣಮಟ್ಟದ ದೊಣ್ಣೆಯ ತರುವ ರಂಗಮ್ಮನ ನೋಡಿ ನಾರಾಯಣ ಏನ ಇದೇನಮ್ಮ ದೇವ್ರ ಕೆಳಕ ಬರ್ತೀನಿ ಬಿಡು, ದೊಣ್ಣೆ ತಕ್ಕ ಬರ್ತಾ ಇದ್ದ. ಈ
ದೊಣ್ಣೆ ನನ್ನ ಮನೆ ದೇವರು ಇದು ಹೇಳ್ತು. ದಾಸರಿಗೆ ದೊಣ್ಣೆ ಸೇವೆ ಮಾಡಿ ಆಮೇಲೆ ಮದುವೆ ಆಗುವಂತು. ಸ್ವಾಮಿ ರಂಗಯ್ಯನ ಒಡೆಯಬೇಕು ಏನು ತೆಂದು ಓಡೋಡಿ ರಂಗಮ್ಮ ಗೋವಿಂದ ಗೋವಿಂದ ಆಗ ಕಣ್ಣಿಗೆ ಕಾಣತಾನೆ ಕೈಗೆ ಸಿಕ್ಕೋದಿಲ್ಲ. ರಂಗಮ್ಮನ ಮನೆ ಸುತ್ತ ಓಡಾಡುತ್ತಾರೆ. ಅಲ್ಲಿ ಒಂದ ಬಳಸ ಬಂದವನೇ, ಎರಡ ಬಳಸ ಬಂದವನೇ, ಮೂರು ಬಳಸ ಹತ್ತಾರೋ ಬಳಸ ಬಂದವಳೇ ರಂಗಮ್ಮ. ಸುಸ್ತಾಗಿ ಧೀರ್ಣೆ ಬಿದ್ದೋಳ. ಬಿದ್ದಂತ ರಂಗಮ್ಮನ ಮುಂದೆ ಆ ಬಿಳಿಗಿರಿ ರಂಗಪ್ಪ ತನ್ನ ನಿಜ ರೂಪನ ತೋರಿಸ್ತಾ ಇದ್ದಾನೆ. ಶಂಕು ಚಕ್ರ ಗದಾ ಶೋಭಿತನಾಗಿ ಗರುಡವಾಹನನಾಗಿ ಬಿಳಿಗಿರಿ ರಂಗಯ್ಯ ಆ ರಂಗಮ್ಮನಿಗೆ ದರ್ಶನ ನೀಡಿದ. ಅದನ್ನ ಕಂಡು ರಂಗಮ್ಮ ತವ್ಕೊಂಡು ಬಂದು ಓಡೋಡಿ ಬಂದು ಆ ಪಾದದ ಮೇಲೆ ತಲೆಯನ್ನು ಮಡಗಿ, ಎಂದಿಗೆ ಬರುವೆ ನೀನು, ಯಾವಾಗ ಬರುವೆ ಎಂದು ಕಾದಿದ್ದೆನಯ್ಯ, ಇಂದು ಬಂದಿಯ ಎನ್ನರ ಮನೆಗೆ ನಾರಾಯಣ ನಾರಾಯಣ. ಪರಮಾತ್ಮ, ಇಂದು ನನ್ನ ಅರಮನೆಗೆ ಬಂದು ನನ್ನ ಜನ್ಮವನ್ನು ಪಾವನ ಮಾಡಿಬಿಟ್ಟಿಲ್ಲ ತಂದೆ. ಹೌದು ರಂಗಮ್ಮ, ನಿನ್ನ ಭಕ್ತಿಗೆ ಮೆಚ್ಚಿದನು, ನಿನಗೆ ಏನ್ ಬೇಕು ಕೇಳು. ಪರಮಾತ್ಮ, ನನ್ನ ಆಸೆ ನಿನಗೆ ತಿಳಿದೇನೋ ತಂದೆ. ನೀನು ನನಗೆ ಗಂಡನಾಗಬೇಕು, ಅದೇ ನನ್ನ ಆಸೆ. ತಥಾಸ್ತು ಒಂದ ಬಿಳಿಗಿರಿ ರಂಗಯ್ಯ. ಆವಾಗ ಆ ಬಿಳಿಗಿರಿ ರಂಗಯ್ಯನ ಕೈಯನ್ನು ಹಿಡಿದು ಅರಮನೆ ಒಳಗಡೆ ಕರ್ಕೊಂಡು ಹೋದ್ಲು ರಂಗಮ್ಮ. ಚಿನ್ನದ ಗಿಂಡಿಯಲ್ಲಿ ಪನ್ನೀರನ್ನು ತಂದು ಪಾದವನ್ನು ತೊಳೆದು ಅಕ್ಕಸ್ತಿ ಗಂಧವನ್ನು ಇಕ್ಕಿ ಪಾದ ಪೂಜೆಯನ್ನು ಮಾಡಿ ಹಬ್ಬ ಮಾಡಿಲ್ಲರ ಅರಸೇವೆ ಮಾಡಿ ಮೊನೆ ಮುರಿದಿರುವಂತಹ ಬಾಳೆಯನ್ನು ತಂದು ಬಿಳಿಗಿರಿ ರಂಗಯ್ಯನಿಗೆ ಎಡೆಯನ್ನು ಪಡಿಸ್ತಾ ಇದ್ದಾಳೆ. ಅಪ್ಪಳು ಪುನಕಾಯಿ ಹಲಸು ಬಾಳೆ ಹಣ್ಣು ಗಟ್ಟದ ಕೊಂಬ್ರಿ ಕೆನೆ ಮೊಸರು ಗಟ್ಟದ ಕೊಂಬ್ರಿ ಕೆನೆ ಮೊಸರು ರಾಗಿ ಈರುಳ್ಳಿ ಸ್ವಾಮಿ ರಂಗಯ್ಯನಿಗೆ ಎಡೆಯಾದೋ ತಾಂಬೂಲವನ್ನು ತಂದು ಬಿಳಿಗಿರಿ ರಂಗಯ್ಯನ ಮುಂದೆ ಮಡಗಿ ಆ ರಂಗಮ್ಮ ಬಿಳಿಗಿರಿ ರಂಗ ಸ್ವಾಮಿ ಇಬ್ರು ಆ ಆನಂದದಲ್ಲಿ ವಿಳ್ಯವನ್ನು ಸರಿಸುತ್ತಾ ಆನಂದವಾಗಿ ಕಾಲವನ್ನು ಕಳಿತಿದ್ದಾನೆ. ಅಂದೇವೆ ಆನಂದ ಅಂದೇವೆ ಆನಂದ ಆನಂದವೇ ಜಗದೊಳು ಪರಮಾನಂದ ಅಂದೇವೆ ಆನಂದ ಅಂದೇವೆ ಆನಂದ ಅಗಲಿರಲಾರೆ ಪ್ರಾಣ ಪ್ರಿಯ ಅಗರಣವೇ ನಿದು ತೋರುದಯ ಅಗಲಿರಲಾರೆ ಪ್ರಾಣ ಪ್ರಿಯ
ಮಂಚವನ್ನು ಇಳಿದೆ ಇನ್ನು ಬೆಳಗಾಗಿಲ್ವಲ್ಲ ಅಂದ್ರು. ರಂಗಮ್ಮ, ನನ್ನ ಕಷ್ಟ ನಿನಗೇನು ಗೊತ್ತು? ಏನ್ ಸ್ವಾಮಿ? ನಾನು ಇಬ್ಬರು ಮಾಡಿದ್ರೆ ಮಧ್ಯದಲ್ಲಿ ಮನೆಗಿದ್ದೆ. ಹೌದು. ನೀನ್ ಕೂಗದಂತ ಕೂಗನ್ನ ಕೇಳಿಸ್ಕೊಂಡು ಹಾ. ನನ್ನ ಇಬ್ಬರು ಮಾಡಿದ್ರೆ ಮಧ್ಯದಲ್ಲಿ ಮಾಯದ ಗೊಂಬೆಯನ್ನು ಮಣಗಿಸ್ಬಿಟ್ಟು ಓಡೋಡ ಬಂದಿದ್ದೀನಿ ನಿನ್ನ ಕಷ್ಟವನ್ನ ಕೇಳೋದಕ್ಕೆ. ಆದ್ರೆ ನಾನು ಇನ್ನು ಸ್ವಲ್ಪ ಹೊತ್ತಿನೊಳಗಾಗಿ ಕೋಳು ಕೂಗಿ ಬೆಳಗರಿಯಷ್ಟೊಳಗಾಗಿ ನಾನು ಇಬ್ಬರು ಮಾಡಿದ್ರೆ ಹತ್ರ ಬೆಟ್ಟದ ಮೇಲೆ ಇರ್ಬೇಕು ನಾನು. ಸರಿ. ಇಲ್ಲದೆ ಹೋದ್ರೆ ಇಬ್ಬರು ಮಾಡಿದ್ರೆ ಎಚ್ಚರವಾಗಿ ಊರು ಕೇರಳ ಹುಡುಕಾಡಿ ಹನುಮಂತರಾಯ ಇದಲ್ಲ ಮುಂಡೆ ಮಗ ಅವನು ಕಳಿಸ್ಬಿಡ್ತಾರೆ. ಗೊತ್ತೇ ಇದೆಯಲ್ಲ ಅವನ ಬುದ್ಧಿ ನಿನಗೆ. ನಿನ್ನ ಇಬ್ಬರು ಬಿಡದಲ್ಲಿ ಮನೆ ಸಹಿತ ಎತ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರು. ಅಲ್ಲ ಸ್ವಾಮಿ, ಗಂಡಸಾಗಿ ಹುಟ್ಟಿ ನೀವು ಆ ಹೆಂಡ್ತಿರಿಗೆ ಎದುರ್ಕೋತಾ ಇದ್ದೀರಲ್ಲ, ಅವ್ರು ಮಾತ್ರ ಹೆಂಡ್ತಿರು, ನಾನೇ ನಿಮ್ ಹೆಂಡ್ತಿ ಅಲ್ವೇ? ಹುಟ್ಟಿ 25 ವರ್ಷವಾಯ್ತು. ಅಂದಿನಿಂದ ಇಂದಿನವರೆಗೂ ನಿನ್ನೆ ಗಂಡ ಅಂತೇಳಿ ಮನೆ ಗಂಡನಿಗಿಂತ ಹೆಚ್ಚಾಗಿ ನಿನಗಾಗಿ ಕಾಯ್ಕೊಂಡಿದ್ದೀನಿ ತಂದೆ. ಈಗ ಬಂದು ಈಗ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲ, ಇಲ್ಲ ಇನ್ನೊಂದು ದಿನ ನನ್ನ ಮನೇಲಿ ಇದ್ದೋಗ್ಬೇಕು ಅಂತ ಹೇಳಿ ರಂಗಮ್ಮ ಸ್ವಾಮಿ ರಂಗಯ್ಯನ ಅಡ್ಡ ಹಾಕೊಂಡ್ಲು. ಹೋಗುವ ರಂಗಯ್ಯನ ನೋಡಿದಳು ರಂಗಮ್ಮ, ಮತ್ತೊಂದು ದಿನ ಇದ್ದೋಗಿ ಸ್ವಾಮಿ, ಮತ್ತೊಂದು ದಿನ ಇದ್ದೋಗಿ ಏನತೆಂದು ಸ್ವಾಮಿ ರಂಗಯ್ಯನ ತಡೆದಾರೋ. ಸ್ವಾಮಿ ರಂಗಯ್ಯನ ತಡೆದವಳೆ ರಂಗಮ್ಮ ಮನೆಯ ಬಾಗಿಲ ಹಚ್ಚಿದಾಳ. ಅಲ್ಲ, ನಾನು ಅವ್ರಿಗೆ ಎದುರಬೇಕಾದ ನಿಜ. ಯಾಕೆ ಅಂತ ಹೇಳಿದ್ರೆ ಅವರು ಊರು ಕುಲಸ್ಥರಿದ್ರಗಡೆ ಹಸೆ ಮನೆ ಮೇಲೆ ನಿಂತ್ಕೊಂಡು ಸಂಬಂಧ ಮನೆ ಹಾಕ್ಸ್ಕೊಂಡವ್ರೆ, ತಾಲೆ ಕಟ್ಸ್ಕೊಂಡವ್ರೆ, ಊರಿಗೆ ಊಟ ಇಲ್ಲೇ ಕೊಟ್ಟವ್ರೆ, ವಾಲ್ಗ ಊದಿಸ್ಕೊಂಡವ್ರೆ. ಜನಕ್ಕೆಲ್ಲ ಗೊತ್ತವ್ರ ನನ್ನ ಹೆಂಡ್ತೀರು ಅಂತ. ಸತ್ರೆ ಊರವ್ರ ಅವರು, ಇದ್ರೆ ಉಣ್ಣವ್ರ ಅವರು. ನೀನು ಲೇಸ್ಕಾತಿ ಕಾಣೆ, ನಾನು ದಾಸಯ್ಯ ಕಾಣೆ, ನಿನಗಾಕೆ ನಾನು ಎದರಬೇಕು? ಆಹಾ, ನಿನಗಾಕೆ ನಾನು ಎದರಬೇಕು ರಂಗಮ್ಮ, ಒಯ್ತೀನಿ ನನ್ನ ಬೆಳ್ಳಿ. ಸ್ವಾಮಿಯಾಡಿದ ನುಡಿಯ ಕೇಳಿದಳು ರಂಗಮ್ಮ, ಗಳಗಳನ ಕಣ್ಣಲ್ಲಿ ನೀರ ತುಂಬಿ ಏನು ಮಾತಾಡಿದೆ ಒಡಿಯ? ಬೆಳಗಿರಿಯ ರಂಗಯ್ಯ, ರಂಗ ನಿನ್ನ ಹೆಂಡತಿ ಅಂತ ನನ್ನ ಒಪ್ಕೋಬೇಕು ಅಂತ ಹೇಳಿದ್ರು. ನೋಡಣ್ಣೆ, ನಿನ್ನ ಹೆಂಡತಿ ಅಂತ ನಾನು ಒಪ್ಕೋತೀನಿ, ಇವಾಗ ನನ್ನ ಆಚೆ ಕಳಿಸ್ಕೊಡು. ಇಲ್ಲ ಸ್ವಾಮಿ, ಖಂಡಿತವಾಗಿ ಸಾಧ್ಯವಿಲ್ಲ, ನೀವು ನನಗೆ ಬಲಗೈ ಭಾಷೆ ಕೊಟ್ಟೋಗಿ ಅಂತ ಹೇಳಿದ್ರು. ಅಲ್ಲ, ನಾನು ಆಗಾಗ ಬರ್ತಾ ಇರ್ತೀನಲ್ಲಣ್ಣೆ, ಎಲ್ಲಿಗೆ ಬರ್ತೀರಿ ಸ್ವಾಮಿ? ಈ ಸುತ್ತಲೂ ಇರ್ತಕ್ಕಂತ ಪೋಡ್ನವರು ಶನಿವಾರ ದಿನ ಹಬ್ಬ ಅರಸೇವೆ ಮಾಡ್ಕೊಂಡು ಗೋವಿಂದ ನಾರಾಯಣ ಗೋವಿಂದ ನಾರಾಯಣ ಅಂತ ಹೇಳಿ ನನ್ನನ್ನ ಜ್ಞಾನ ಮಾಡ್ತಾ ಇರ್ತಾರೆ. ಅವ್ರ ಮನೆಗೆ ಬರ್ತೀನಲ್ಲ, ಆವಾಗ ಬಂದು ನಿನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಬರ್ತೀರಿ ಸ್ವಾಮಿ? ಬರ್ತೀರಿ? ನಿಜ? ಯಾಕೆ ಬರ್ತೀರಿ? ಭಕ್ತರ ಮನೇಲಿ ಕುರಿ ಕೋಳಿ ಕೂದು ಹಬ್ಬ ಮಾಡಿರ್ತಾರೆ, ಬೋನಾಸಿ ತುಂಬಾ ಎಡೆ ತುಂಬಿಕೊಂಡು ಕಾಣಿಕೆ ತಕ್ಕೊಂಡೋಗಿ ನಿಮ್ ಮೆಂಟಿರ್ ಕೊಡಕ್ ಬರ್ತೀರಿ. ಸರಿ, ಅದರಿಂದ ನನಗೆ ಬಂದ ಲಾಭ ಏನು? ನೋಡಣ್ಣೆ, ನಾನು ಭಕ್ತರ ಮನೆಗೆ ಬಂದಾಗ ಅಲ್ಲಿ ಸಿಕ್ಕುವಂತ ಎಡೆಯಲ್ಲಿ ನಿನಗರ್ಧ ಕೊಡ್ತೀನಿ, ನಿನಗರ್ಧ ಕಾಣಿಕೆಯನ್ನು ಕೊಟ್ಟು ನನ್ನ ಇಬ್ಬರು ಮಡದರಿಗೆ ಅರ್ಧ ತಕೊಂಡು ಹೋಗ್ತೀನಿ ಎಂದು. ಏನೇ ಆಗ್ಲಿ ಸ್ವಾಮಿ, 12 ವರ್ಷದಿಂದ ನಿನಗಾಗಿ ಕಾಯ್ಕೊಂಡಿದ್ದಕ್ಕೆ ಇವತ್ತು ಬಂದು ಹಿಂಗ್ ಹೋಗ್ತಾ ಇದ್ದೀರಿ. ನೀವು ಮತ್ತೆ ಬತ್ತಿರೋದು ಯಾವ ನಿಜ ಸ್ವಾಮಿ? ಅದಕ್ಕೆ ದೊಡ್ಡವರು ನನ್ನ ಮಾತು ಹೇಳ್ತಾರೆ, ಸ್ವಾಮಿ ಬಾಳೆಗೆ ಮುಳ್ಳುಂಟ, ಬದನೆಗೆ ಕೆಚ್ಚುಂಟ, ದಾಸೈನ ಮಾತು ನಿಜ ಉಂಟ. ನೆಮ್ಮದಿಯಾಗಿ ಭಾಷೆ ಕೊಟ್ಟೋಗಿ ಸ್ವಾಮಿ, ಸ್ವಾಮಿ ರಂಗಯ್ಯ ರಂಗಮ್ಮ ಇಬ್ರು ಮನೆ ಒಳಗಡೆ ವಾದ ವಿವಾದ ನಡೀತಾ ಇದೆ. ಅಷ್ಟರಲ್ಲಿ ಮುಂಗೋಳಿ ಕೂಗಿತು, ಕೆಂಪೇರಿತು, ಲೋಕ ಬೆಳಗಾಗಿ, ಲೋಕ ಬೆಳಗಾಗಿ ಬರುತ್ತದೆ ಬೆಟ್ಟದ ಮ್ಯಾಲೆ ಇಬ್ಬರ ಮನದೀರು ಎಚ್ಚರ. ಲೋಕವೆಲ್ಲ ಬೆಳಗಾಗ್ತಾ ಬರ್ತು,
ಬೆಳ್ಳಿ ಬೆಟ್ಟದ ಬಡಿಯ ಬೆಳಗಿರಿ ರಂಗಯ್ಯನ ಮಡಿದಿರಾದಂತ ಲಕ್ಷ್ಮೀದೇವಿ ತುಳಸಮ್ಮ ಇಬ್ಬರು ಮಡಿದಿರು ಮೇಲಕ್ಕೆದ್ದು ಕುಂತ್ಕೊಂಡು ಆ ಸ್ವಾಮಿ ರಂಗಯ್ಯನ ಪಾದಕ್ಷರಣ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಮಾಯದ ಗೊಂಬೆಗೆ ಕಾಲಿಗೆ ನಮಸ್ಕಾರ ಮಾಡಿದ್ರು. ಬಟ್ಟೆಯ ವಸ್ತ್ರವ ಎತ್ತಿದಾಗ ಮಡದಿರು ಮಾಯದ ಗೊಂಬೆ ಮಾಡೋ ಮಾಯದ ಗೊಂಬೆ ಮಲಗಿರುವುದ ನೋಡಿಬಿಟ್ಟು ಲಬಲಬನೆ ಬಾಯ ಬಡಿದಾರೋ ಏನಮ್ಮ ತುಳಸಮ್ಮ ಏನಮ್ಮ ಲಕ್ಷ್ಮೀದೇವಿ ಎಲ್ಲಿ ಹೋದಾನೋ ಬೆಳಗ್ಗೆ ಎಲ್ಲೇ ಹೋದಾನೋ ಅಂತ ಇಬ್ಬರ ಮಡದಿರು ಸೇರಿ ಅರಮನೆಯಲ್ಲ ಹುಡುಗ ಅಲ್ಲ ನಡುರಾತ್ರಿಲಿ ಮನಗಿದಂತ ನಮ್ಮ ಸ್ವಾಮಿ ರಂಗಪ್ಪ ಎಲ್ಲೊಂಟೋದ್ರೂ ಗೊತ್ತಿಲ್ವಲ್ಲ. ಪಟ್ಟದ ಮಡದಿರ ಬೆಟ್ಟದಲ್ಲಿ ಬಿಟ್ಟು ಪಟ್ಟದ ಮಡದಿರ ಬೆಟ್ಟದಲ್ಲಿ ಕದ್ದು ಎಲ್ಲಿಗೆ ಹೋದ ಸ್ವಾಮಿ ರಂಗಯ್ಯ ಅಮ್ಮ ಕದ್ದು ಎಲ್ಲಿ ಹೋದ ಸ್ವಾಮಿ ರಂಗಯ್ಯ ಕದ್ದು ಒಯ್ತಾರೆ ಅಂತ ಕಾದು ಬರಗಿದ್ದು ಕದ್ದು ಒಯ್ತಾರೆ ಅಂತ ಕಾದು ಬರಗಿದ್ದು ಅಮ್ಮ ಕದ್ದು ಎಲ್ಲಿಗೆ ಹೋದ ಸ್ವಾಮಿ ರಂಗಯ್ಯ ಕದ್ದು ಎಲ್ಲಿಗೆ ಹೋದ ಸ್ವಾಮಿ ರಂಗಯ್ಯ ಮದುವೆಯಾದ ಕಾಲಕ್ಕೂ ಈ ಕಾಲಕ್ಕೂ ನಮಗೆ ಮದುವೆಯಾದ ಕಾಲಕ್ಕೂ ಈ ಕಾಲಕ್ಕೂ ನಮಗೆ ಕಣ್ಣ ನೀರು ನಮಗೆ ತಪ್ಪನಿಲ್ಲ ಕಾಣಮ್ಮ ತಪ್ಪನಿಲ್ಲ ಕಾಣಮ್ಮ. ನಮ್ಮ ಸ್ವಾಮಿಯವರೇನೇ ಒಳ್ಳೆಯವರು, ನಮ್ ಗಂಡಸರ ಮೇಲೆ ನಾವು ತಪ್ಪು ಅಂತ ತಿಳಿಬಾರದು. ಒಡವೆ ವಸ್ತುಗಳನ್ನ ಧರಿಸಿಕೊಂಡು ಸ್ವಾಮಿ ರಂಗಯ್ಯ ಬೆಳ್ಳಿ ತೇರಿನ ಮೇಲೆ ಮೆಡೆದು ಬರುವಂತಹ ಸಮಯದಲ್ಲಿ ಆ ಸುತ್ತೇಳು ಲೋಕದಿಂದ ಬರ್ತಕ್ಕಂತ ಭಕ್ತಾದಿಗಳು ನಮ್ಮ ಸ್ವಾಮಿ ರಂಗಪ್ಪನ ಯಾವಳೋ ಚೆಲುವೆ ನೋಡಿ ಕೈ ಸನ್ನಿಯೋ ಕಣ್ಸನ್ನಿಯೋ ಮಾಡಿ ಮನಗಿರುವಂತಹ ಜಾಗದಲ್ಲಿ ಕರ್ಕೊಂಡು ಹೊಂಟೋಗಿರ್ಬೋದೇ ಕಣಮ್ಮ. ಎಲ್ಲೋಗಿದ್ರೆ ಕಾಣಲ್ಲ ಅಂತೇಳಿ ಆ ಇಬ್ಬರು ಮಡಿದ್ರೆ ಕುಂತ್ಕೊಂಡು ಶಾಪ ಆಗ್ತಾ ಇದ್ದಾರೆ. ಸ್ವಾಮಿ ರಂಗಯ್ಯನ ಕೈ ಬೀಸಿ ಕಾರೆದವಳಿಗೆ ತೋಳಿನ ನರವೇ ನನ್ನ ಬೆಳಗಿರಿ ರಂಗಯ್ಯನ ಕಣ್ಸನ್ನೆ ಮಾಡಿದವಳ ಕಣ್ಣಿನ ಗೊಂಬೆ ಸಿಡೋಗ ನನ್ನ ಚೆಲುವ ರಂಗಯ್ಯನ ಹುಬ್ಬಾಸಿ ಕಾರೆದವಳಿಗೆ ಹುಬ್ಬುರ್ಸ್ತಾ ರೋಗ ನನ್ನ ಬೆಳಗಿರಿ ರಂಗಯ್ಯನ ಕದ್ದು ಕುಣಿಸಿ ಕರೆದವಳಿಗೆ ಕತ್ತಿನ ಕಳಸ ನಮ್ಮ ಚೆಲುವ ರಂಗಯ್ಯನ ಬಿಟ್ಟಿ ಕರೆದವಳಿಗೆ ನಾಲಿಗೆಯ ನರವೇ ಸೇದೋಗಲ ಲಕ್ಷ್ಮೀದೇವಿ ತುಳಸಮ್ಮ ಇಬ್ಬರು ಎಲ್ಲಿಗೆ ಬಂದಿದ್ದಾರೆ? ಕಡೆ ಬಾಗಿಲಿಗೆ ಬಂದ್ರು. ಹನುಮಂತರಾಯ ಹನುಮಂತರಾಯ ಯಾವಾಗ ಗೊರಕೆ ಹೊಡಿತಿದ್ದ ಹನುಮಂತರಾಯ ನೋಡ್ದ ಲಕ್ಷ್ಮೀದೇವಿ ತುಳಸಮ್ಮ ಏ ಹನುಮಂತರಾಯ ಹೇಳ ಮೇಲೆ ಅಂದ್ರು. ಏನಕ್ಕ ಅನ್ನ ಹಿಂಗ್ ಮನಗಿದ್ಯಲ್ಲ ನಿಮ್ ಭಾವ ಎಲ್ಲೋದ್ರು? ನನಗ್ ಗೊತ್ತಿಲ್ಲ ಕಣಕ ಅಂದ. ಗೊತ್ತಿಲ್ಲ, ನಿನ್ನ ಬಾಗಿಲ ಕಾಯಿಸಿ ಕೂರಿಸಿರೋದು ಯಾಕೆ ನಾವು? ಯಾವ್ರು ಎಲ್ಲೋಯ್ತಾರೆ ಎಲ್ಲಿ ಬರ್ತಾರೆ ಏನ್ ಮಾಡ್ತಾರೆ ನೋಡ್ಕೊಂಡ್ ಬಾ ಅಂತ. ನೋಡು ಇನ್ನು ಸ್ವಲ್ಪ ಹೊತ್ತೊಳಗಾಗಿ ನಿಮ್ ಭಾವನ್ನ ಕರ್ಕೊಂಡು ಬಂದೆ ಸರಿ, ಇಲ್ಲ ಅಂದ್ರೆ ಇವತ್ತು ನಿನಗೆ ಅನ್ನ ನೀರು ಕೊಡದೆ ಹಸಿಸ್ಬಿಡ್ತೀವಿ ಅಂದ್ರು. ಸರಿ ಏನಪ್ಪ ಮಾಡೋದು ಎಲ್ಲಪ್ಪ ಹುಡ್ಕೋದು ಇವನ್ನ ಅಂತೇಳಿ ಹನುಮಂತರಾಯ ಯೋಚನೆ ಮಾಡಿ ಗದೆಯನ್ನು ತೆಗೆದು ಹೆಗಲ ಮೇಲೆ ಮಾಡಿಕೊಂಡ. ರಂಗ ಬಾರೋ ಗೋವಿಂದ ಬಾರೋ ಬೆಳ್ಳಿ ಬೆಟ್ಟದ ಒಡಿಯ ಎದ್ದು ಬಾರೋ. ರಂಗ ಬಾರೋ ಗೋವಿಂದ ಬಾರೋ ಬೆಳ್ಳಿ ಬೆಟ್ಟದ ಒಡೆಯ ಎದ್ದು ಬಾರೋ. ಏ ಅಕ್ಕಾದಿರಿಬ್ಬಾರು ಅನ್ನವ ಉಣ್ಣದೆ
ಯಾರಿಬ್ಬರು ಅನ್ನವ ಉಣ್ಣಾದೆ ಕಣ್ಣೀರ ಇಡುತ್ತಾ ನಿನಗಾಗಿ ಕಾದವರೇ ಕಣ್ಣೀರ ಇಡುತ್ತಾ ನಿನಗಾಗಿ ಕಾದವರೇ ರಂಗ ಬಾರೋ ಗೋವಿಂದ ಬಾರೋ ಬೆಳ್ಳಿ ಬೆಟ್ಟದ ಒಡೆಯ ಎತ್ತು ಬಾರೋ ಮಧ್ಯರಾತ್ರಿ ಒಳಗೆ ಮಾಯದ ಗೊಂಬೆಯ ಮಡಗಿ ಮಧ್ಯರಾತ್ರಿ ಒಳಗೆ ಮಾಯದ ಗೊಂಬೆಯ ಮಳೆಗೆ ಸದ್ಯಾಕೆ ಇಲ್ಲಿಗೆ ನೀ ಬಂದೆ ಏಳಯ್ಯ ಸದ್ಯಕ್ಕೆ ಇಲ್ಲಿಗೆ ನೀ ಬಂದೆ ರಂಗ ಬಾರೋ ಗೋವಿಂದ ಬಾರೋ ಬೆಳ್ಳಿ ಬೆಟ್ಟದ ಒಡೆಯ ಎತ್ತು ಬಾರೋ ಅಲ್ಲಾಣೆ ಇಲ್ಲಾಣೆ ಕಲ್ಯಾಣಿ ಕೊಳಕಾಣೆ ಕದ್ಯಾಕೆ ನೀನು ಬಂದೆ ಏಳಯ್ಯ ಬಾವ ರಂಗ ಬಾರೋ ಗೋವಿಂದ ಬಾರೋ ಬೆಳ್ಳಿ ಬೆಟ್ಟದ ಒಡೆಯ ಎತ್ತು ಬಾರೋ ಬಾವ ಬಾವ ಅಂತೇಳಿ ಹನುಮಂತ ಬೀದಿ ಬೀದಿ ಎಲ್ಲ ಕೂಗಿದನು ರಂಗ ಬಾರೋ ಭವಯ ಗೋವಿಂದ ಏ ಭವ ಬಾರೋ, ಅಂತೇಳಿ ಬೀದಿ ಬೀದಿರೆಲ್ಲ ಹುಡುಕ್ತಾ ಭವಯ 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 ಭಾವ ಭಾವ ಅಂದ ಕೂಡಲೇ ಬೆಟ್ಟಿಗೆ ಬೆಟ್ಟವೆಲ್ಲ ಸಲೆ ಹೊಡೆದ ಊರೇ ಮುಳುಗುಡ್ತು ಹೌದು ನಾನು ಎಷ್ಟು ಬಡ್ಕೊಂಡ್ರು ನನ್ನ ಮಾತು ಕೇಳಲಿಲ್ವಲ್ಲ ರಂಗಮ್ಮ ಇದು ಹನುಮಂತರಾಯ ಬಂದ್ಬಿಟ್ಟ ನಾನು ಏನಮ್ಮ ಮಾಡಿ ಏನ್ ಮಾಡಿ ಎಲ್ಲಾರ ಒಂದ್ ಕಡೆ ಅವಸಮ್ಮ ನನ್ನ ಬೇಗ ಅಂದ ಮಂಚದ ಅಡಿಯಲ್ಲಿ ಸ್ವಲ್ಪ ಜಾಗ ಅದೆ ಹೌದು ಅಲ್ಲೋಗಿ ಮಕ್ಕಳಾಗ ಮನೆ ಕಂಡ್ರೆ ಹಳೆ ಮುಳೆ ಬಟ್ಟೆ ಮುಚ್ತೀನಿ ಹನುಮಂತರಾಯ ಬಂದು ನೋಡ್ಕೊಂಡು ಹೋಗ್ಲಿಂದ ಆಗ ಹನುಮಂತರಾಯ ಹುಡಿಕೊಂಡು ಬಂದ ಎಲ್ಲಿಗೆ ಎಲ್ಲಿಗೆ? ರಂಗಮ್ಮನ ಮನೆ ಬಾಗಿಲಿಗೆ ಓಹೋ ರಂಗಮ್ಮ ಓ ರಂಗಮ್ಮ ಹಾ ಇದಾಕಯ್ಯ ಮನೆ ಬಾಗಿಲು ನಿಂತ್ಕೊಂಡು ಕೂಕತ್ತಿದ್ದೆ ಎಂದ ಹಾ ನಮ್ ಭಾವ ಬಂದವನೇ ಕಣಮ್ಮ ಅದಕ್ಕೆ ಎಲ್ಲಿ ಮನೆ ಒಳಗಿಲ್ವಮ್ಮ ನಮ್ ಭಾವ ಬರ್ದಿದ ಮೇಲೆ ನಮ್ಮ ಭಾವ ಮೆಟ್ಕೊಳ್ಳೋ ಪಾದರಾಕ್ಷಿ ನಿನ್ ಮನೆ ಬಾಗಿಲದಲ್ಲ ಹೆಂಗಿರೋದು ನೋಡೋ ನಿಮ್ ಭಾವ ಮನೇಲಿಲ್ಲ ಬೇಕಾದ್ರೆ ಬಂದ್ ನೋಡ್ಕೊಂಡು ಹೋಗಿ ಒಳಕ್ಕೆ ಅಂದ ಹುಡುಕು ಹಂಗಂದೇಟಿಗೆ ಗದೆ ಎತ್ತಿಗೆ ಮಾಡಿ ಕಣ ಹನುಮಂತರಾಯ ಒಳಕ್ ನುಗ್ದ ಹಾ ನುಗ್ಗಿದ್ದೆ ಒಂದ್ ಕಡೆಯಿಂದ ಕೋಣೆ ನಡುಮನೆ ಎಲ್ಲಾನು ಹುಡುಕ್ತಾ ಬರ್ತಾ ಇದ್ರೆ ಅತ್ತತೆಗೆ ಗೋವಿಂದ ಅತ್ತತೆಗೆ ಗೋವಿಂದ ತತ್ತಗೆ ಗೋವಿಂದ ಮಂಚದಿಕ್ಕೆ ಬರ್ತದ ಅಯ್ಯಯ್ಯಯ್ಯಯ್ಯಯ್ಯೋ ಈ ತಿತ್ತೆಗೆ ಗೋವಿಂದ ಈ ತಿತ್ತೆಗೆ ಗೋವಿಂದ ಇತ್ತಿಗೆ ಗೋವಿಂದ ಈ ಹನುಮಂತರಾಯ ಬರೋದ್ ನೋಡ್ಬಿಟ್ಟು ಮಂಚ ಇದ್ದಕ್ಕಿದಂಗೆ ಅಳ್ಳಾಡ್ತು ತಾವಕ ಹೋಯ್ತಿನಲ್ಲಪ್ಪ ಅದಕ್ಕೆ ಹಾ ನೋಡ್ದ ಏನ್ ಸ್ವಾಮಿ ಬೆಳಗಿನ ರಂಗ ಸ್ವಾಮಿ ಮೊಕ್ಕಣ್ಣಾಗ ಮನಗವನೆ ರಂಗಮ್ಮನ ಮನೆ ಒಳಗೆ ಸ್ವಾಮಿ ರಂಗಯ್ಯನ ಕುಣಕಾಲ ಕಂಡು ಧರಧರ್ ನೀತಿಗೆ ಎಳೆದಾರೋ ಸಂಸಾರ ಏ ಧರಧರ್ ನೀತಿಗೆ ಎಳೆವಾಗ ರಂಗಯ್ಯ ಕೆಟ್ಟೆನಲ್ಲೋ ಇವತ್ತು ಸಂಸಾರ ಸಂಸಾರ ಗೋವಿಂದ ಗೋವಿಂದ ಹನುಮಂತ ಇದಕ್ಕಪ್ಪ ಇಲ್ಲಿ ಬಂದೆ ಅದ ಹಂಗಿರ್ಲಿ ಇದಕ್ ಸಳಿಜರ ಬಂದು ನಂಗೆ ನಳ್ತಾ ಇದ್ದೆ ಬಾವ ಅಲ್ಲ ನಾನು ಮನೆಗಿರೋ ಹೊತ್ತಿನಲ್ಲಿ ರಂಗಮ್ಮ ಪೂಜೆ ಮಾಡಕ್ಕೆ ನನ್ನನ್ನ ಅರಸೇವೆ ಮಾಡ್ಕೊಂಡು ಕೂಗ್ತಾ ಇದ್ಲು ಹೌದು ಆ ಪೂಜೆಗೋಸ್ಕರ ಬಂದ್ಬಿಟ್ಟೆ ಸಳಿಜರ ಬಂತು ಮಂಚದಡಿಲಿ ಮನೆಗಿದ್ದೆ ಅಂದ ಸಳಿಜರ ಬಂದು ಮಂಚದಡಿಲಿ ಮನೆಗಿದ್ದು ನಿನ್ ಇಬ್ರೆಂಟಿರು ಸೇರಿ ನನಗೆ ಸಳಿಜರ ಬರ್ಸಿದ್ರು ಮರ್ಯಾದಿಂದ ನನ್ನ ಜೊತೆಲ್ಲ ಬಂದೆ ಗೆದ್ದೆ ಇಲ್ಲ ನಿನ್ನ ಈ ರಂಗಮ್ಮನ್ನ ಈ ಮನೆ ಸಮೇತ ಹೊತ್ಕೊಂಡೋಗಿ ಬೆಳ್ಳಿ ಬೆಟ್ಟದ ಮೇಲೆ ಮಡಿತೀನಿ ಅಂದ ಓ ಹಂಗ್ ಮಾಡ್ಬೇಡ ಕಣೋ ಹನುಮಂತ ನನ್ನ ಮಾತನ್ನು ಕೇಳು ನನಗಾಗಿ ಒಂದೇ ಒಂದು ಸುಳ್ಳು ಹೇಳ್ಬಿಡಯ್ಯ ಸುಳ್ಳ ಏನಂತ ಹೇಳ್ಬೇಕು ಭಕ್ತರ ಮನೇಲಿ ಪೂಜೆ ಜಾಸ್ತಿ ಆಗಿದೆ ಇನ್ನೇನು ಪೂಜೆ ಮುಗಿಸ್ಕೊಂಡು ಬರ್ತಾರೆ ಕಣಕ್ಕಯ್ಯ ಅಂತ ಒಂದೇ ಒಂದು ಸುಳ್ಳು ಹೇಳ್ಬಿಡು ಅಂದ ಅದೇನು ಹೇಳ್ತಾರಲ್ಲ ಚೋರ್ ಗುರು ಚಂಡಾಲ್ ಶಿಷ್ಯ ಅಂದಂಗೆ ನಿನಗೂ ನನಗೂ ಸರಿ ಹೋಯ್ತದೆ ಜೋಡಿ ಸುಳ್ಳು ಹೇಳಿದ್ರೆ ನನಗೇನಪ್ಪ ಕೊಡ್ತೀಯ ಬೆಳ್ಳಿ ಬೆಟ್ಟದಲ್ಲಿ ಸುತ್ತೇಳ ಲೋಕದಿಂದ ಭಕ್ತಾದಿಗಳು ದಾಸಯ್ಯನವರು ಹೌದು ಬಂದು ಗಂಗಾಧಾರಿನ ಗುಡಿ ಮುಂದೆ ಮೊನೆ ಮುರಿದಿರುವಂತ ಬಾಳೆ ಎಲೆ ಮೇಲೆ ಪಂಚಾಮೃತ ಮಡಿಕೊಂಡು ಈರಣ್ಣ ಕೆಂಚಣ್ಣ ಅನ್ನುವಂತ ಈ ಅರ್ಗೆ ಹಿಡ್ಕೊಂಡು ಆಪರ ಗೋಪರ ಅಂತೇಳಿ ಬ್ಯಾಟೆ ಮನೆ ಸೇವೆ ಮಾಡ್ತಾರೆ ಆ ಬ್ಯಾಟೆ ಮನೆ ಸೇವೆ ನಿನಗೆ ಕಾಣೋ ಹನುಮಂತರಾಯ ಸ್ವಾಮಿ ರಂಗಯ್ಯನ ಮಾತನ್ನೇ ಕೇಳಕಂಡು ಬಹಳ ಸಂತೋಷ ಪಡೋ ಹೋಗ್ಲಿ ಬಾವ ನನಗಾಗಿ ನೀನ್ ಒಂದ್ ಹಬ್ಬ ಮಾಡಿಸಿದ ಮೇಲೆ ನಿನಗಾಗಿ ಒಂದ್ ಸುಳ್ಳು ಹೇಳ್ತೀನಿ ಬಿಡು ಬಾವ ಆದಷ್ಟು ಬೇಗ ಬಂದ್ಬಿಡು ಆಯ್ತು ಹಾ? ಗೊತ್ತೇನೆ ಅಂತೇಳಿ ಹನುಮಂತರಾಯ ಕದೆ ಹೊತ್ಕೊಂಡು ಹೌದು ಅಲ್ಲಾಣೆ ಇಲ್ಲಾಣೆ ಕಲ್ಯಾಣಿ ಕೋಳ ಕಾಣೆ ಕೆಂಡ ಸಂಪಿಗೆಯ ವನ ಕಾಣೆ ಹನುಮಂತರಾಯ ಕೆಂಡ ಸಂಪಿಗೆಯ ವನ ಕಾಣೆ ಹನುಮಂತರಾಯ ಬೆಳ್ಳಿ ಬೆಟ್ಟಕ್ಕೆ
ಬೆಳಗಿರಿ ರಂಗಸ್ವಾಮಿ ಆದಿ ನಾರಾಯಣ ಆ ರಂಗಮ್ಮನಿಗೆ ಬುದ್ಧಿವಾದವನ್ನು ಹೇಳಿ, ರಂಗಮ್ಮ ಪ್ರತಿ ಶನಿವಾರ ಈ ಸ್ವಾಲ್ಗರ ಪೋಡಗೆ ಭಿಕ್ಷಿಕ್ ಬಂದಾಗ ನಿನ್ನ ಮನೆಗೆ ಬಂದಿದ್ದೋಯ್ತೀನಿ ಅಂತ ಹೇಳಿ ಅವಳಿಗೆ ಮಾತನ್ನು ಕೊಟ್ಟು ಸಂಕು ಜಾಗಟಿಲ್ಲ ಒತ್ಕೊಂಡು ಆದಿನಾರಾಯಣ ಎಲ್ಲಿಗೆ ಬರ್ತಿದ್ದಾನೆ ಅಂತ ಅಲ್ಲಾಣೆ ಇಲ್ಲಾಣೆ ಕಲ್ಯಾಣಿ ಕೊಳಕಾಣೆ ಕೆಂಡ ಸಂಪಿಗೆಯ ವನ ಕಾಣೆ ರಂಗಯ್ಯ ಬರುತ್ತಾನೆ. ಶಂಕ ನುಡಿಸೂತ ರಂಗಯ್ಯ ಬರುತ್ತಾನೆ. ರಂಗಯ್ಯನ ಮಡದಿರೋ ರಂಬೇರೋ ಚೆಲುವೇರೋ ಬಂಗಾರದವರು ಬಳೆಯವರು ರಂಗಯ್ಯನ ಮಡದಿರೋ. ಬಂದಂತ ಬೆಳಗಿರಿ ರಂಗಯ್ಯನನ್ನು ಕಂಡು ಆ ಇಬ್ಬರ ಮಡದಿರು ಚಿನ್ನದ ಗಿಂಡಿಲಿ ಪನ್ನೀರ್ ತಂದು ಪಾದವನ್ನು ತೊಳೆದು, ಪರವಾಗಿಲ್ಲ ಪರವಾಗಿಲ್ಲ, ಮುಂದಿನ ಶಾಸ್ತ್ರ ಗೊತ್ತಿಲ್ಲ, ಹನುಮಂತಾಯ ಸ್ವಲ್ಪ ಕೆಲಸ ಮಾಡಿದಾನೆ. ಆ ಇಬ್ಬರ ಮಡದಿರು ಎಡಕ್ಕೆ ಬಲಕ್ಕೆ ನಿಂತುಕೊಂಡು ತೋಳ್ನ ದಬಾಚಿಡ್ಕೊಬಿಟ್ರು ಗಟ್ಟಿಯಾಗಿ. ಏ ಇದ್ಯಾಕಣ್ಣೆ ಲಕ್ಷ್ಮೀ ತುಳಸಮ್ಮ ಬಿಡ್ರಣ್ಣೆ, ಬಿಡಬೇಕೆ, ಬನ್ನಿ ಸ್ವಾಮಿ ಬನ್ನಿ, ಮನಗಿದ್ದವ್ರು ನೀವು ಮಧ್ಯರಾತ್ರಿ ಕದ್ದೊಂಟೋಗಿದ್ರಲ್ಲಿ ಎಲ್ಲಿಗೋಗಿದ್ರಿ ಎಂದ್ರು. ಆ ರಂಗಮ್ಮ ನನ್ನನ್ನ ಪೂಜೆ ಮಾಡಕ್ಕೆ ಕರಿತಾ ಇದ್ಲು, ಅರಿಸೇವೆ ಮಾಡ್ಕೊಂಡು ಹಬ್ಬ ಮಾಡ್ಕೊಂಡು. ಅವಳು ಕೂಗನ್ನು ಕೇಳಿ ಹೊಂಟೋದೆ ಅಂದ್ರು. ಅಲ್ಲ ಭಕ್ತರ ಮನೆಗೆ ಹೋಗೋರ ನಾವೇನು ಬೇಡ ಅಂತಿದ್ವಾ? ಸ್ವಾಮಿ ಬಲ್ಲೆ ಬಲ್ಲೆವು ನಿಮ್ಮ ಬೆಲ್ಲದ ಮಾತುಗಳ ಬಲ್ಲವರ ಮುಂದೆ ಬಲ್ಲವರ ಮುಂದೆ ಎಳ್ದಾಡಿ ನನ್ನೊಡೆಯ ಎಳ್ದ ಜನವೆಲ್ಲ ನೆಗೋತಾರೆ. ಬೆಳಗಿರಿ ರಂಗಯ್ಯನ ದರ 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 ಹೇಳ್ಕೊಂಡು ಬಂದ್ರು. ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿಯ ರಂಗಯ್ಯನನ್ನ ಆ ಬೆಳ್ಳಿ ಹಗ್ಗದಲ್ಲಿ ಬೆಳ್ಳಿ ತೀರ ಕಟ್ಟಾಕ್ಬಿಟ್ರು. ಲಕ್ಷ್ಮೀದೇವಿ ತುಳಸಮ್ಮ ಬಿಚ್ಚಾಕ್ರೆ ಕಟ್ನ ಅಂತ ಕೇಳ್ತಿದ್ರು, ಕೇಳಲಿಲ್ಲ ಅವರಿಬ್ರು. ನಿಂತ್ಕೊಂಡು ಯೋಚನೆ ಮಾಡಿದ ರಂಗಪ್ಪ, ಇಲ್ಲೇ ಸಂಕು ಜಾಗಟೆ ಬಾಂಕಿಗಳೇ, ಏಳೇಳು ಲೋಕವು ತಲ್ಲಡಿಸುವಂತೆ ಶಬ್ದವನ್ನು ಮಾಡಬೇಕು, ನುಡಿಯಲಿ ಸಂಕು ಅಂದ್ರು. ಒತ್ತಲ್ಲ ಗೊತ್ತಲ್ಲಿ ಸಂದಾವನೇನಯ್ಯ ಸಿದ್ದು ಮಂದಾಲೆ ಶಿವ ಸಂಕು ಸಿದ್ದು ಮಂದಾಲೆ ಶಿವ ಸಂಕು ಬಾಂಕಿ ಸದ್ದು ಏಳು ಲೋಕವು ಮೊಳಗಿದ್ದು. ಆಹಾ ದಣಿ ದಣಿನೆ ಜಾಗಟೆ ಬುಗು ಬುಗುನೆ ಶಂಕು ಬಾಂಕಿಯ ಸದ್ದು ನುಡಿದಾವು. ಬಾಂಕಿಯ ಸದ್ದು ನುಡಿದಾಗ ಬೆಟ್ಟದ ಮ್ಯಾಲೆ ಎಲ್ಲ ದೇವಮಾನ್ರು ಬಂದಾರಾಗ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿಯ ರಂಗಯ್ಯ ನಾರಾಯಣ. ನಮೋ ನಾರಾಯಣ. ಪರಮಾತ್ಮ ಲೋಕವನ್ನು ಪಡೆದಂತಾವ್ ನೀನು, ನಿನ್ನ ಯಾರೇ ಕಟ್ಟಾಕಿರುವಂತಾವ್ರು. ಅಯ್ಯ ನನ್ನಿಬ್ಬರು ಮಾಡಿದ್ರೆ ಸೇರಿ ಭಕ್ತರ ಮನೆಗೆ ಹೋಗಬಾರದು ಅಂತ ನನ್ನ ಕಟ್ಟಾಕಿದ್ದಾರೆ. ಲಕ್ಷ್ಮೀ ತುಳಸಮ್ಮನವರೇ, ಸ್ವಾಮಿ ರಂಗಪ್ಪ ಎಂದೂ ತಪ್ಪು ಮಾಡಿದವನಲ್ಲಮ್ಮ, ಅವ್ರನ್ನ ಬಿಚ್ಚಿಬಿಡಮ್ಮ ಅಂತ ಹೇಳಿದ್ರು. ಚೆನ್ನಾಗಿ ಹೇಳ್ತಾ ಇದ್ದೀರಿ ಸ್ವಾಮಿ, ಕಳ್ರು ಒಂದಾದಂಗೆ ನೀವು ಅವರೇ ಬೇರೆ ಅವರೇ ಕೇರ ಮೊರನೇ ಬೇರೆ ಅಂದಂಗೆ ನೀವೇನು ಒಳ್ಳೆಯವರೇ. ಇಬ್ಬರು ಹೆಂಡ್ತೀರಿ ಸಾಲ್ದು ಅಂತ ಬೆಟ್ಟ ಚಾಮುಂಡಿ ಕಟ್ಕ ಬಂದ್ ಮಡಿಕೊಂಡ್ರವನು ನೀನು ಒಳ್ಳೆಯವನಂತೆ ನ್ಯಾಯ ಹೇಳಕ್ ಬಂದಿದೆಯಲ್ಲಪ್ಪ ಕೂತ್ಕೋವಂತಾವ ಅಂದ್ರು. ಚಂದ ಆಯ್ತು. ನಂಜುಂಡೇಶ್ವರ ಸುಮ್ಮನೆ ಕೂತ್ಕೊಂಡ್ರೆ ತೆಪ್ಪ ನಂಗೆ ಮುಡುಕ್ತಾರೆ. ಮಲ್ಲಪ್ಪ ಬಂದ್ರು. ಅಮ್ಮ ಲಕ್ಷ್ಮೀ ತುಳಸಮ್ಮನವರೇ, ಆ ಬೆಳಗಿರಿ ರಂಗೇನ ಬಿಟ್ಬಿಡಿ ತಾಯಿ, ಆ ಏಳೇಳು ಲೋಕವು ಮೊಳಗುವಂತೆ ಶಬ್ದ ಮಾಡ್ತಿದ್ದ ಅವ್ರು ಬಿರುದು ಭಿಕ್ಷಾ ಬಿಟ್ಬಿಡ್ರಮ್ಮ ಅದ್ ನಿಲ್ಲಿ ಅಂದ್ರು. ನೀವು ಚೆನ್ನಾಗಿ ಹೇಳ್ತಿದ್ರಿ ಸ್ವಾಮಿ. ಗಂಗೆ ಗೌರಿ ಗಿರಿಜೆ ಪಾರ್ವತಿ ಅನ್ಕೊಂಡಿದ್ದೇನೆ 4-5 ಹೆಂಡ್ತಿರು ಕಟ್ಕೊಂಡಿರೋರು ನೀವು. ತಲೆ ಮೇಲೆ ಒಬ್ಳು ತೊಡೆ ಮೇಲೆ ಒಬ್ಳು ಅನ್ಕೊಂಡು ನೀವು ನ್ಯಾಯ ಹೇಳಕ್ ಬಂದಿದ್ದೀರಿ ಅಲ್ಲ, ಕೂತ್ಕೊಳ್ಳಿವಂತಾವ್ ಅಂದ್ರು. ಪರಮಾತ್ಮ
ಸಂಸಾರಿ ಆಗಿದ್ರು ಹೌದು ಸನ್ಯಾಸಿ ನಮ್ಮ ಬ್ರಹ್ಮಚಾರಿ. ಹೌದು. ಅದು ನಿಮಗೆ ಗೊತ್ತಿಲ್ಲ. ಆ ಬೆಳಗಿರಿ ರಂಗಯ್ಯನ ಕಟ್ಟಾಕ್ಬೇಡಿ ತಾಯಿ, ಬಿಟ್ಬಿಡಿ. ನಿಮ್ಮ ಮಾತೊಂಚ ಕೇಳಬಹುದು. ಅವ್ರು ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ಹೌದು. ಇಂಥದಕ್ಕೆ ಹೋಗ್ತೀನಿ, ಇಂಥ ಕೆಲಸನೇ ಮಾಡ್ತೀನಿ ಅಂತಲೇ ನಮ್ಗೆ ಹೇಳಿ ಇಳ್ಳೆ ಕೊಟ್ಟು ಇಳ್ಳೆ ಈಸ್ಕೊಂಡು ಹೋಗಿದ್ ಬತ್ತೀನಿ ಕಂಡ್ರೆ ಮಡಿದಿರಾ ಅಂತ ಹೇಳಿ ಅನ್ನಿಸ್ಕೊಂಡು ಹೋಗಿದ್ ಬನ್ನಿ ಸ್ವಾಮಿ ಅಂತ ಅನ್ನಿಸ್ಕೊಂಡು ಹೋಗ್ಬೇಕು. ಆಹಾ. ಹಂಗಾದ್ರೆ ಕಟ್ಟಿ ಬಿಚ್ತೀವಿ ಬಿಚ್ಚದಿಲ್ಲ ಅಂದ್ರು. ಸರಿ ಮಹದೇಶ್ವರ ಬಂದು ಹೇಳಿದ್ರು, ಹೌದು ನಾರಾಯಣ ಹೇಳಯ್ಯ ಹೇಳು, ಹಾ ನಾನು ಯಾವತ್ತೂ ತಪ್ಪು ಮಾಡಲ್ಲ, ನಿಮಗೆ ಎಲ್ಲೇ ಹೋದ್ರು ಹೇಳ್ಬಿಟ್ಟೆ ಹೋಗ್ತೀನಿ ಅಂತ ಹೇಳಿ ಹೇಳಯ್ಯ ಅಂದ್ರು. ಹೇಳು. ಆವಾಗ ನಾರಾಯಣ ಹೇಳ್ತಿದ್ದಾನೆ, ಇರ್ಲಿ ಇರ್ಲಿ, ಇಂತ ಅಡ್ಡದ್ರಿಗೆ ನನ್ನ ಮರ್ಯಾದೆ ತೆಗಿತಾ ಇದ್ದೀರಿ, ಹಾ. ಇರ್ಲಿ. ಇಳ್ಳೆ ಈಸ್ಕೊಂಡು ಇಳ್ಳೆವನ್ನು ಕೊಟ್ರು. ಹೌದು ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ಹಾ. ನಿಮ್ಗೆ ಹೇಳ್ಬಿಟ್ಟು ಹೋಗ್ತೀನಿ ಕಣ್ಣೆ ಲಕ್ಷ್ಮೀ ತುಳಸಮ್ಮ ಅಂತ ಹೇಳಿ ಸರಿ. ನಾರಾಯಣ ಇಳ್ಳೆವನ್ನು ಕೊಟ್ಟಿದ್ದಾರೆ. ಆವಾಗ ಕಟ್ಟನ್ನು ಬಿಚ್ಚಿದ್ರು. ಆವಾಗ ಎಲ್ಲಾ ದೇವಮಾನವರು ತಮ್ಮ ತಮ್ಮ ಜಾಗಕ್ಕೆ ಹೊರಟಿದ್ದಾರೆ. ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿ ರಂಗ ಸ್ವಾಮಿ ನಾಟ್ಯ ಶಾಲೆಯಲ್ಲಿ ಬಂದು ಕೂತ್ಕೊಂಡು ಏನಂತ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಏನು ಈ ಎಲ್ಲಾ ದೇವಮಾನವರು ಎದುರು ನನ್ನ ಇಬ್ಬರು ಮಾಡಿದ್ರು ಸೇರಿ ನನ್ನ ಕಟ್ಟಾಕಿ ಅವಮಾನ ಮಾಡಿಬಿಟ್ರಲ್ಲ, ಹೌದು ಇವರಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ಅಂತ ಹೇಳಿದ್ರೆ ಹಾ. ನಾನು ಮತ್ತೊಂದು ಹೆಣ್ಣನ್ನ ತಂದು ಮದುವೆ ಆಗಿ ಇವ್ರಿಗೆ ಸರಿಯಾದ ರೀತಿ ಬುದ್ಧಿ ಕಲಿಸಬೇಕು. ಓಹೋ ಹಾಗಂತೇಳಿ ಶ್ರೀಮನ್ ನಾರಾಯಣ ಏನು ಯೋಚನೆ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಏನು ಕರಿಯಕ್ಕೊಬ್ಬಳ ತಂದೆ ಕಾಯ್ಸಕ್ಕೊಬ್ಬಾಳ ತಂದೆ ಕಡದೋ ಬೆಣ್ಣೆಯ ಆದ